ಅರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯುರ್ಯಾಣಂ ನಮೋ ವಜ್ರಾಯಾಣಂ ನಮೋ ಲೋಯೇ ಸುವಸಾ ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ ಅವಿರಲ ಶಬ್ದಘನೋ ಬಲ ಪ್ರಕ್ಷಾಳಿತ ಸಕಲ ಭೂತಲ ಮಲಕಲಂಕ ವಿವಿರುಪಾಸಿತ ತೀರ್ಥ ಸರಸ್ವತಿ ಹರಿತು ನೋ ದುರಿತಾನ್ ಅಜ್ಞಾನತಿಮಿರಾಂಧಾನಾಂ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗಣಿ ಮಂಗಲಂ ಕುಂದಕುಂದಾರ್ಯೋ ಜೈನಧರ್ಮೋಸ್ತು ಮಂಗಲಂ ಸರ್ವಮಂಗಲಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ ಪ್ರಧಾನಂ ಸರ್ವಧರ್ಮಾಣಾಂ ಜೈನಂ ಜಯತು ಶಾಸನಂ ಶ್ರೀಮತ್ಪರಮಗಂಭೀರಂ ಸ್ಯಾದ್ವಾ ದಾಮೋಘಲಾಂಛನಂ ಧೀಯಾತ್ರೈಲೋಕ್ಯನಾಥಸ್ಯ ಶಾಸನಂ ಜಿನಶಾಸನಂ. ಆನ್ಲೈನ್ ಸ್ವಾಧ್ಯಾಯದ ಕ್ರಮದಲ್ಲಿ ನಮ್ಮ ಚರ್ಚೆ ಜೀವವನ್ನು ಆಧರಿಸಿ ನಡೀತಾ ಇದೆ. ವಾಸ್ತವವಾಗಿ ಯಾವುದು ಜೀವ ಇದೆ ಮತ್ತು ಯಾವುದು ಅಜೀವ ಇದೆ ಅದರ ವಿಸ್ತೃತವಾದ ಚರ್ಚೆಯನ್ನು ನಾವು ಮಾಡ್ತಾ ಇದ್ದೇವೆ. ನಿಜವಾಗಿ ಜೀವ ಅಜೀವದ ಯಾವ ಪರಿಭಾಷೆ ಇದೆ, ಇದು ನಮ್ಮ ಎಲ್ಲರ ಯಾವ ಸಾಮಾನ್ಯ ತಿಳುವಳಿಕೆ ಇದೆ ಅದಕ್ಕಿಂತ ಬಹಳ ಭಿನ್ನ ಇದೆ. ಅಂದರೆ ನಾವು ಯಾವುದನ್ನು ಜೀವ ಅಂತ ತಿಳಿದಿದ್ದೀವಿ ಅದು ಮತ್ತೆ ವಾಸ್ತವಿಕವಾಗಿ ಯಾವುದು ಜೀವದ ಸ್ವರೂಪ ಇದೆ ಅದು ಎರಡರಲ್ಲಿ ಬಹಳ ವ್ಯತ್ಯಾಸ ಇದೆ. ಏನು ಹೇಳ್ತಿದ್ದಾರೆ, ಇಲ್ಲಿವರೆಗೆ ನಾನು ಯಾವುದನ್ನ ಜೀವ ಅಂತ ತಿಳಿದಿದ್ದೆ ವಾಸ್ತವಿಕವಾಗಿ ಅದಂತೂ ಅಜೀವ ಆಗೋಯ್ತು. ನಿನ್ನೆ ಚರ್ಚೆ ಮಾಡಿದ್ವಲ್ಲ, ನಾವು ಯಾವ್ದ್ಯಾವ್ದನ್ನ ಜೀವ ಅಂತ ತಿಳಿದಿದ್ವಿ ಅದೆಲ್ಲ ಅಜೀವ ಆಗೋಯ್ತು. ಮತ್ತೆ ಯಾವ್ದು ಅಜೀವ ಅಂತ ತಿಳ್ಕೊಂಡಿದ್ವಿ ಅದ್ರ ಒಳಗಡೆನೆ ಜೀವ ವಾಸ ಮಾಡ್ತಾ ಇದೆ. ಹಾಗಾದ್ರೆ ಎರಡನ್ನೂ ಬೇರೆ ಬೇರೆ ಮಾಡಿ ನಾವು ಯಾವತ್ತೂ ತಿಳಿಯೋ ಪ್ರಯತ್ನ ಮಾಡಿಲ್ಲ. ಯಾಕೆ ಮಾಡಿಲ್ಲ? ಯಾಕಂದ್ರೆ ನನಗೆ ಜೀವ ಯಾವುದು ಅಜೀವ ಯಾವುದು ಇದರ ಸರಿಯಾದ ಜ್ಞಾನವೇ ಆಗ್ಲಿಲ್ಲ. ಇದನ್ನ ತಿಳ್ಕೊಳ್ಳೋ ಪ್ರಯತ್ನ ಕೂಡ ನಾನು ಮಾಡಲಿಲ್ಲ. ಹಾಗಾಗಿ ಎರಡನ್ನೂ ಬೇರೆ ಬೇರೆಯಾಗಿ ತಿಳಿತಕ್ಕಂತಹ ಪುರುಷಾರ್ಥವನ್ನ ನಾನು ಮಾಡಲಿಕ್ಕಾಗಲಿಲ್ಲ. ಆದರೆ ನಿನ್ನೆ ನಾವು ಚರ್ಚೆ ಮಾಡಿದ್ದಿದೆ ಈ ಯಾವ ಸಂಸಾರಿ ಜೀವದ ಶರೀರ ಇದೆ ಅದು ಶರೀರ ಅಜೀವ ಇದೆ, ಮತ್ತು ಶರೀರದಲ್ಲಿ ಇರ್ತಕ್ಕಂತಹ ಯಾವ ಜೀವ ಯಾವ ಆತ್ಮ ಇದೆ ಅದು ಜೀವ ಇದೆ. ಎರಡು ಭಿನ್ನ ಭಿನ್ನ ಇದೆ. ಎರಡು ಯಾವಾಗಿಂದ ಜೊತೆಗಿದ್ದಾರೆ? ಜೀವ ಶರೀರದ ಜೊತೆಗೆ ಯಾವಾಗಿಂದ ಇದೆ? ಜೀವ ಶರೀರದ ಜೊತೆಗೆ ಯಾವಾಗಿಂದ ಇದೆ? ಅಂದ್ರೆ ಜೀವ ಶರೀರದ ಜೊತೆಗೆ ಅನಾದಿ ಕಾಲದಿಂದ ಇದ್ದಾನೆ. ನಾನು ಶರೀರದ ಜೊತೆಗೆ ಅಂದ್ರೆ ಈ ಶರೀರದ ಬಗ್ಗೆ ಮಾತಾಡ್ತಿಲ್ಲ. ಜೀವಕ್ಕೆ ಅನಾದಿ ಕಾಲದಿಂದ ಯಾವುದಾದ್ರೂ ಒಂದು ಶರೀರ ಇದ್ದೇ ಇದೆ ಏನ. ಯಾವಾಗ್ಲೂ ಶರೀರ ಇಲ್ಲದಿರುವಂತಹ ಸಂಸಾರಿ ಜೀವ ಯಾರೂ ಇಲ್ಲ. ಪ್ರತಿಯೊಬ್ಬ ಸಂಸಾರಿ ಜೀವನಿಗೆ ಯಾವುದಾದ್ರೂ ಒಂದು ಶರೀರ ಇದ್ದೇ ಇರುತ್ತೆ. ಹೇಳ್ತಾರೆ ಶರೀರ ಯಾವಾಗಿಂದ ಜೀವದ ಜೊತೆಗಿದೆ? ಅನಾದಿ ಕಾಲದಿಂದ ಜೀವದ ಜೊತೆಗಿದೆ. ಏಕೆ? ಜೀವ ಅನಾದಿ ಕಾಲದಿಂದ ಇದ್ದಾನೆ, ಹಾಗೆಯೇ ಈ ಶರೀರ ಕೂಡ ಅನಾದಿ ಕಾಲದಿಂದ ಜೀವದ ಜೊತೆಗಿದೆ. ಅದಕ್ಕೆ ಉದಾಹರಣೆ ಏನು ಕೊಟ್ರು? ಗಣಿಯಲ್ಲಿ ಇರತಕ್ಕಂತಹ ಚಿನ್ನ
ಗಣಿಯಲ್ಲಿರುವಂತಹ ಯಾವ ಚಿನ್ನ ಇದೆ ಅದರ ಜೊತೆಗೆ जो किट्ट कालिमा जो उसके साथ अशुद्धि आती है, जो मिट्टी वगैरह होता है सोने के साथ, खदान की जो सोना है, ಆ ಗಣಿಯಲ್ಲಿರುವಂತಹ ಚಿನ್ನದ ಜೊತೆಗೆ ಯಾವ ಕಲ್ಮಶತೆಗಳಿದೆ, ಯಾವ ಅಶುದ್ಧಿಗಳಿದೆ, ಯಾವ ಮಣ್ಣು ಇತ್ಯಾದಿ ಕಿಟ್ಟ ಕಾಲಿಮೆಗಳಿದೆ, ಅದು ಯಾವಾಗಿಂದ ಇದೆ ಹೇಳ್ತಾರೆ? ಯಾವಾಗಿಂದ ಚಿನ್ನ ಇದೆ ಅವಾಗಿಂದ ಇದೆ. ಯಾವಾಗಿಂದ ಚಿನ್ನ ಇದೆ ಅವಾಗಿಂದನೇ ಅದರ ಜೊತೆಗೆ ಈ ಕಿಟ್ಟ ಕಾಲಿಮ ಕೂಡ ಇದೆ. लेकिन ये किट्ट कालिमा सोने का स्वभाव नहीं है. ಏನ್ ಹೇಳ್ತಾರೆ? ಈ ಯಾವ ಅಶುದ್ಧಿ ಇದೆ ಇದು ಚಿನ್ನದ ಸ್ವಭಾವ ಅಲ್ಲ. ನಿಮ್ಗೆ ಹೆಂಗ್ ಗೊತ್ತಾಯ್ತು ಹೇಳ್ತಾರೆ? ಯಾವ ಬುದ್ಧಿವಂತ ಜೀವ, ಯಾವ ಬುದ್ಧಿವಂತ ಜೀವ ಆ ಗಣಿಯಲ್ಲಿನ ಚಿನ್ನವನ್ನ ತೆಗೆದು 16 ತಾಪಗಳಲ್ಲಿ ಅದನ್ನ ಕಾಯಿಸಿ ಯಾವಾಗ ಎಲ್ಲಾ ಕಿಟ್ಟ ಕಾಲಿಮೆಯನ್ನ ದೂರ ಮಾಡಿ ಮಾತ್ರ ಸುವರ್ಣವನ್ನ, ಮಾತ್ರ ಚಿನ್ನವನ್ನ ಪಡ್ಕೊಂಡು ಅಂಗೈಯಲ್ಲಿ ಇಟ್ಟು ತೋರಿಸ್ತಾನೆ, ಇದೋ ನೋಡು ಶುದ್ಧ ಚಿನ್ನ, ಇದರಲ್ಲಿ ಯಾವ ಕಿಟ್ಟ ಕಾಲಿಮೆಗಳೇ ಇಲ್ಲ. खत्म हो गया. इसमें अब कोई किट्ट कालिमा नहीं है. लेकिन आप तो कह रहे थे ये किट्ट कालिमा अनादि से सोने के साथ है. तो ಈ ಕಲ್ಮಶ ಅನಾದಿ ಕಾಲದಿಂದ ಈ ಚಿನ್ನದ ಜೊತೆಗೆ ಇದ್ರೂ ಕೂಡ ಈ ಕಲ್ಮಶತೆಯನ್ನ, ಚಿನ್ನವನ್ನ ಎರಡನ್ನ ಬೇರೆ ಬೇರೆ ಮಾಡಬಹುದಿದೆ. ಮತ್ತೆ ಯಾವಾಗ ಬೇರೆ ಬೇರೆ ಮಾಡ್ತೇವೆ ಆಗ ಶುದ್ಧ ಚಿನ್ನ ನಮಗೆ ದೊರೆಯುತ್ತೆ, ಅಪರಂಜಿ ಚಿನ್ನ ನಮಗೆ ದೊರೆಯುತ್ತೆ. ಇದು ಚಿನ್ನ, ನಮ್ಮ ವಜ್ರ, ಮುತ್ತು, ಮಾಣಿಕ್ಯ, ಈ ವಜ್ರಗಳೆಲ್ಲ ದೊರೆಯುತ್ತಲ್ಲ, ಪರ್ಲ್ जो प्रीशियस स्टोन्स होते हैं, तो ಇದೆಲ್ಲ ಎಲ್ಲಿ? ಇದೆಲ್ಲ ಮಣ್ಣಲ್ಲಿ ಇರುತ್ತೆ ತಾನೆ. ಮಣ್ಣಲ್ಲಿ ಇರುವಾಗ ಯಾರಾದ್ರೂ ನೋಡಿದ್ರೆ ಅದನ್ನ ₹1 ತಗೊಳ್ಳೋದಿಲ್ಲ, ಯಾರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ. और जो ವ್ಯಕ್ತಿ ಅದನ್ನ ತೆಗೆದು ಎಲ್ಲ ಶುದ್ಧ ಮಾಡಿ ಅಂಗೈಯಲ್ಲಿ ತೋರಿಸ್ತಾನೆ ನೋಡಿ, ಇಲ್ಲಿ ಹೊಳಿತಾ ಇರುವಂತಹ ಈ ಮಣ್ಣು, ಈ ಕಲ್ಲಿದೆಯಲ್ಲ, ಈ ಸ್ಟೋನ್ ಇದೆಯಲ್ಲ, ಇದೇ ತರ ಸ್ಟೋನು ಇಲ್ಲಿದೆ, ಇದರಲ್ಲಿದೆ. ಈ ರೀತಿ ಯಾವಾಗ ಹೇಳುತ್ತೇವೆ ಅವಾಗ ಏನನ್ಸುತ್ತೆ? ಅವಾಗ ಅದರ ಮಹಿಮೆ ಬರುತ್ತೆ. ಅರೆ, ಈ ಪರ್ವತದಲ್ಲಿ ಇಷ್ಟೊಂದು ಅಮೂಲ್ಯವಾದಂತಹ ರತ್ನಗಳಿದೆ, ಹಾಗಾದ್ರೆ ಅದರ ಜೊತೆಗೆ ಅಶುದ್ಧಿ ಯಾವಾಗಿಂದಿದೆ? ಅಶುದ್ಧಿ ಕೂಡ ಯಾವಾಗಿಂದ ಆ ವಜ್ರ, ಆ ಮಾಣಿಕ್ಯ ಇದೆ ಅವಾಗಿಂದನೂ ಅದರ ಜೊತೆಗೆ ಅಶುದ್ಧಿ ಇದೆ. ಆದ್ರೆ ಮೊದಲಿಂದನೂ ಅಶುದ್ಧಿ ಇದೆ, ಅದರ ಅರ್ಥ ಅದು ಸ್ವಭಾವ ಆಗೋಗೋದಿಲ್ಲ. ಯಾವ ಸಮಯದಲ್ಲಿ ಆ ವಜ್ರದ ಜೊತೆಗೆ, ಆ ಮಾಣಿಕ್ಯದ ಜೊತೆಗೆ ಅಶುದ್ಧಿ ಇದೆ, ಅದೇ ಸಮಯದಲ್ಲಿ ಆ ಮಾಣಿಕ್ಯ ಬೇರೆ ಇದೆ, ಆ ಕಲ್ಮಶ ಬೇರೆ ಇದೆ. देखो दोनों अलग अलग है. खदान में पड़ा हुआ सोना वो सोना ही है, उसमें अशुद्धि रंच मात्र नहीं है. अशुद्धि बाहर से दिखाई देता है, ಹೊರಗಡೆಯಿಂದ ಅಶುದ್ಧಿ ಕಾಣಿಸುತ್ತೆ, ಆದ್ರೆ ವಾಸ್ತವಿಕವಾಗಿ ಅದು ಶುದ್ಧನೇ ಇದೆ. ಹಾಗೆ ನಿನ್ನೆ ನಾವು ಏನ್ ಚರ್ಚೆ ಮಾಡ್ತಾ ಇದ್ವಿ, ಯಾವ ಜೀವ ಇದ್ದಾನೆ, ಯಾವ ಆತ್ಮ ಇದ್ದಾನೆ, ಅವನಂತೂ ಶುದ್ಧ ಇದ್ದಾನೆ. ಆದ್ರೆ ಇವನಿಗೆ ಈ ಶರೀರದ ಸಂಸರ್ಗ ಯಾವಾಗಿಂದ ಇದೆ ಹೇಳ್ತಾರೆ? ಅನಾದಿ ಕಾಲದಿಂದ ಶರೀರದ ಸಂಸರ್ಗ ಇದೆ. ಮತ್ತೆ ಈ ಶರೀರ ದೂರ ಹೆಂಗ್ ಮಾಡೋದು? ಶರೀರ ಆತ್ಮವನ್ನ ಬೇರೆ ಬೇರೆ ಹೆಂಗ್ ಮಾಡೋದು ಹೇಳ್ತಾರೆ? ಬೇರೆ ಬೇರೆ ನೀನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ಬೇರೆ ಬೇರೆ ಮಾಡ್ಲಿಕ್ಕೆ ಹೊರಟ್ರೆ ಆತ್ಮಹತ್ಯೆ ಮಾಡ್ಕೋಬೇಕಾಗುತ್ತೆ. ನೀನು ಬೇರೆ ಬೇರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೇನ್ ಮಾಡ್ಬೇಕು? ಸಹಜವಾಗಿ, ನೈಸರ್ಗಿಕವಾಗಿ ದೇಹ, ಆತ್ಮ ಬೇರೆ ಬೇರೆನೇ ಇವೆ. ನೀನು ಬೇರೆ ಬೇರೆ ಮಾಡೋದು ಬೇಕಾಗಿಲ್ಲ. ಮತ್ತೆ ಅವಸ್ಥೆಯಲ್ಲಿ ಯಾವಾಗ ಬೇರೆ ಬೇರೆ ಆಗುತ್ತವೆ ಹೇಳ್ತಾರೆ? ನೀನು ಜ್ಞಾನದಲ್ಲಿ ಬೇರೆ ಬೇರೆ ಅಂತ ತಿಳಿ, ಅವಸ್ಥೆಯಲ್ಲಿ ತನ್ನಿಂದ ತಾನೇ ಬೇರೆ ಬೇರೆ ಆಗ್ಬಿಡ್ತವೆ. ಏನ್ ಹೇಳ್ತಿದ್ದಾರೆ? ನಾನು ಬೇರೆ ಬೇರೆ ಮಾಡೋದು ಬೇಕಾಗಿಲ್ಲ. ಅಜೀವವನ್ನ ಅಜೀವ ಅಂತ ತಿಳಿ, ಜೀವವನ್ನ ಜೀವ ಅಂತ ತಿಳಿ. ಜೀವ ಅಜೀವ ಎರಡೂ ಸಹಜವಾಗಿಯೇ ಪರ್ಯಾಯದಲ್ಲಿ ಕೂಡ ಬೇರೆ ಬೇರೆ ಆಗ್ತವೆ. ನಾನು ಬೇರೆ ಬೇರೆ ಮಾಡೋದು ಬೇಕಾಗಿಲ್ಲ.
ಸ್ವಭಾವತಃ ಎರಡು ಬೇರೆ ಬೇರೆ ಇದೆ, ಪರ್ಯಾಯದಲ್ಲೂ ಕೂಡ ಬೇರೆ ಬೇರೆ ಸಹಜವಾಗಿನೇ ಆಗೋರಿದ್ದಾರೆ. ನಾನು ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಬೇರ್ಪಡಿಸುವುದಕ್ಕೆ ಮೂಲ ಉಪಾಯ ಏನಿದೆ ಹೇಳ್ತಾರೆ, ಯಾವ ನನ್ನ ಜ್ಞಾನ ಇದೆ, ಜ್ಞಾನದಲ್ಲಿ ಜೀವ ಅಜೀವವನ್ನ ಬೇರೆ ಬೇರೆ ಅಂತ ತಿಳಿಯೋದಿದೆ. ಆದ್ರೆ ಮಹಾನ್ ಆಶ್ಚರ್ಯವನ್ನ ಉಂಟು ಮಾಡತಕ್ಕಂತಹ ವಿಚಾರ ನಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ಅಂದ್ರೆ, ನಾನು ಇವತ್ತಿನವರೆಗೂ ಯಾವತ್ತೂ ಜೀವವನ್ನ ಜೀವ ಅಂತ ತಿಳಿದೇ ಇಲ್ಲ, ಜೀವವನ್ನ ಜೀವ ಅಂತ ಗುರುತಿಸೇ ಇಲ್ಲ, ಜೀವನನ್ನ ಜೀವ ರೀತಿಯಾಗಿ ವರ್ತಿಸೇ ಇಲ್ಲ. ಜೀವಕ್ಕೆ ಸದಾ ಕಾಲ ಅಜೀವದ ಮೋಹ ಇದೆ, ಅಜೀವದ ಅಟ್ರಾಕ್ಷನ್ ಇದೆ, ಅಜೀವದ ಆಕರ್ಷಣೆ ಇದೆ. बोलो, जीव को कभी लगता ही नहीं कि मैं जीव हूं. ಜೀವನಿಗೆ ಜೀವದ ಲಕ್ಷಣವೇ ಗೊತ್ತಿಲ್ಲ. ಏನ್ ಹೇಳ್ತಾರೆ, ಈ ಜೀವನಿಗೆ, ಈ ಆತ್ಮನಿಗೆ ಅವನ ಶಕ್ತಿ ಸಾಮರ್ಥ್ಯದ ಬಗ್ಗೆನೇ ಗೊತ್ತಿಲ್ಲ. ನನಗೆ ನನ್ನ ಶಕ್ತಿಗಳ ಬಗ್ಗೆನೇ ಗೊತ್ತಿಲ್ಲ, ನನಗೆ ನನ್ನ ಗುಣಗಳ ಬಗ್ಗೆನೇ ಗೊತ್ತಿಲ್ಲ, ನನ್ನಲ್ಲಿ ಏನು ಕ್ವಾಲಿಟೀಸ್ ಇದೆ ನನಗೆ ಗೊತ್ತಿಲ್ಲ. ಬೋಲೋ, ನಾನು ಎಲ್ಲಾದ್ರೂ ಜಾಬ್ ಮಾಡಕ್ ಹೊರಟ್ರೆ ಮೊದಲೇ ಪ್ರಶ್ನೆ ಏನ್ ಕೇಳ್ತಾರೆ, ನಿಮ್ಮಲ್ಲಿ ಏನು ಕ್ವಾಲಿಟಿ ಇದೆ, ನಿಮ್ಮಲ್ಲಿ ಏನು ಸ್ಕಿಲ್ಸ್ ಇದೆ ಅದನ್ನ ಮೊದಲು ಹೇಳಿ, ನಿಮ್ಮನ್ನ ಯಾಕೆ ನಾವು ಕಂಪನಿ ಪ್ರಮೋಟ್ ಮಾಡ್ಕೋಬೇಕು. ನನಗೆ ಸಮ್ಯಕ್ ದರ್ಶನ ಬೇಕಾಗಿದೆ, ಸಿದ್ಧಾವಸ್ಥೆ ಬೇಕಾಗಿದೆ. ಹಾಗಾದ್ರೆ ಅದಕ್ಕೆ ಬೇಕಾಗಿರುವಂತಹ ಕ್ವಾಲಿಟಿಗಳು ಏನಿದೆ ಅದು ನನಗೆ ಗೊತ್ತಿರ್ಬೇಕಲ್ಲ. ಆದ್ರೆ ನನಗೆ ನನ್ನ ಗುಣಗಳ ಬಗ್ಗೆನೇ ಗೊತ್ತಿಲ್ಲ, ನನ್ನ ಸಾಮರ್ಥ್ಯದ ಬಗ್ಗೆನೇ ಗೊತ್ತಿಲ್ಲ. ಜೀವದ ಸಾಮರ್ಥ್ಯ ಏನಿದೆ, ಅಜೀವದ ಸಾಮರ್ಥ್ಯ ಏನಿದೆ, ಎರಡೂ ನನಗೆ ಗೊತ್ತಾಗಬೇಕಲ್ಲ. ಇದು ಅತ್ಯಂತ ಮೂಲಭೂತ ವಿಚಾರವನ್ನ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಯಾರಿಗೆ ಯಾವುದು ಅರ್ಥ ಆಗೋದಿಲ್ಲ ಅದನ್ನು ಅವರು ಬರೆದಿಟ್ಕೊಂಡು ಆಮೇಲೆ ಕೇಳೋದಿದೆ. ಏನ ಜೋ ಬಿ ಸಮಜ್ ಮೇ नहीं आता निसंकोच रूप से पूछा जा सकता है. ಮೇರಾ ಪ್ರಯಾಸ್, ನಾನಂತೂ ಎಷ್ಟು ಸಹಜ ಸರಳ ಆಗ್ಬೋದಿದೆ ಅಷ್ಟು ಸರಳವಾಗಿ ಚರ್ಚೆ ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ. ಏನ್ ಹೇಳ್ತಿದ್ದಾರೆ, ಆ ಯಾವ ಜೀವ ಆತ್ಮಗಳ ಸಾಮರ್ಥ್ಯ ಇದೆ ಆ ಸಾಮರ್ಥ್ಯ ನನಗೆ ಗೊತ್ತಾಗ್ಬೇಕಲ್ಲ. ಇಲ್ಲ, ಡಾಕ್ಟ್ರಿ ಕೆಲಸ ಮಾಡ್ಬೋದು, ಡಾಕ್ಟರ್ ಮಾಡುವಂತಹ ಸಾಮರ್ಥ್ಯ ಅವನಲ್ಲಿದೆ. ಎಂಜಿನಿಯರ್ ಕೆಲಸ ಮಾಡ್ಬೋದು, ಆ ಸಾಮರ್ಥ್ಯ ಅವನಲ್ಲಿದೆ. ಶಿಕ್ಷಕ ಕೆಲಸವನ್ನ ಮಾಡ್ಬೋದು, ಆ ಸಾಮರ್ಥ್ಯ ಅವನಲ್ಲಿದೆ. ಆದ್ರೆ ಆ ಸಾಮರ್ಥ್ಯ ಅವನಲ್ಲಿ ಇದೆ ಅಂತ ಅವನೇ ಮರ್ತೋಗ್ಬಿಟ್ರೆ ಏನ್ ಹೇಳ್ತಿದ್ದಾರೆ, ಯಾವ ಸಾಮರ್ಥ್ಯ ಇದೆ ಆ ಸಾಮರ್ಥ್ಯವನ್ನೇ ನಾನು ಮರೆತು ಬಿಟ್ರೆ ಅವಾಗ ಏನಾಗುತ್ತೆ, ಅವನು ಯಾವುದೇ ರೀತಿಯಾದಂತಹ ಅಚೀವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿಯಾಗಿ ಜೀವ ಶಾಶ್ವತ ಸುಖವನ್ನ ಪಡಿಬೇಕಾದ್ರೆ ಅವನ ಸಾಮರ್ಥ್ಯವನ್ನ ಗುರುತಿಸ್ಕೋಬೇಕಿದೆ, ಅವನ ತಾಕತ್ತನ್ನ, ಅವನ ಶಕ್ತಿಯನ್ನ, ಅವನ ಗುಣಗಳನ್ನ ಅವನು ಪ್ರಸ್ತುತಪಡಿಸ್ಬೇಕಿದೆ, ಗುರುತಿಸ್ಬೇಕಿದೆ. ಆದ್ರೆ ತುಂಬಾ ದುರ್ಭಾಗ್ಯದ ವಿಚಾರ ಏನಿದೆ ಅಂತ ಹೇಳಿದ್ರೆ, ಈ ಜೀವ ತನ್ನ ಅಜ್ಞಾನದಿಂದ, ವಿಪರೀತ ಶ್ರದ್ಧೆಯಿಂದ ತನ್ನ ಶಕ್ತಿಯನ್ನೇ ತಾನು ಮರೆತು ಬೇರೆಯವರ ಶಕ್ತಿಯ ಕಡೆಗೆ ಆಕರ್ಷಿತನಾಗ್ತಾ ಇದ್ದಾನೆ. ಆದ್ರೆ ಬೇರೆಯವರ ಶಕ್ತಿಗಿಂತ ಅನಂತ ಪಟ್ಟು ಶಕ್ತಿ ನನ್ನಲ್ಲೇ ಇದೆ. ಏನ್ ಹೇಳ್ತಾರೆ, ಕ್ರೋರ್ಪತಿ ಯಾವ ಭಿಕ್ಷುಕ ಇದೆ, ಭಿಕ್ಷುಕನ ತಟ್ಟೆಯಲ್ಲಿರುವಂತಹ ಕಾಸಿಗೆ ಆಸೆ ಪಟ್ಟಂಗಾಯ್ತು. ಎಲ್ಲಿ ಭಿಕ್ಷುಕ, ಎಲ್ಲಿ ಕರೋಡ್ಪತಿ. ಹಾಗೆ ಹೇಳ್ತಾರೆ, ಎಲ್ಲಿ ಅಜೀವ ಇದೆ, ಎಲ್ಲಿ ಜೀವ ಇದೆ. ಜೀವ ರಾಜ ಇದ್ದಾನೆ, ಅನಂತ ಜ್ಞಾನ, ಅನಂತ ಸುಖ, ಅನಂತ 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 ಅತೀಂದ್ರಿಯ ಆನಂದ ಜೀವನಲ್ಲಿದೆ, ಅನಂತ ಜ್ಞಾನ ಜೀವದಲ್ಲಿದೆ. ಮತ್ತು ಇಂತಹ ಜೀವ ಅಜೀವದ ಕಡೆಗೆ ಆಕರ್ಷಿತನಾಗ್ತಾನೆ. ಯಾಕೆ? ಇವನಿಗೆ ಇವನ ಸಾಮರ್ಥ್ಯದ ಬಗ್ಗೆ ಗೊತ್ತಿಲ್ವಲ್ಲ. ನನ್ನ ಸಾಮರ್ಥ್ಯ ಏನಿದೆ, ನನ್ನ ತಾಕತ್ತು ಏನಿದೆ, ನನ್ನ ಶಕ್ತಿ ಏನಿದೆ. ಮತ್ತು ಶಾಸ್ತ್ರದಲ್ಲಿ ಈ ರೀತಿಯಾದ ವರ್ಣನೆ ಮಾಡಿದ್ರು ಇವನಿಗೆ ಏನನ್ಸುತ್ತೆ, ಯಾರ್ದೋ ಬೇರೆಯವ್ರ ಬಗ್ಗೆ ಮಾತಾಡ್ತಿದ್ದಾರೆ. ಅನಂತ ಜ್ಞಾನ ನನ್ನಲ್ಲಿ ಇರಕ್ಕೆ ಹೆಂಗ್ ಸಾಧ್ಯ ಇದೆ?
ಕೇವಲ ಜ್ಞಾನ ನನ್ನಲ್ಲಿ ಇರ್ಲಿಕ್ಕೆ, ನಾನ್ ಕೇವಲ ಜ್ಞಾನಿ ಆಗ್ಲಿಕ್ಕೆ ಹೆಂಗ್ ಸಾಧ್ಯ ಇದೆ? ನನಗ್ ನಿನ್ನೆ ಏನ್ ತಿಂದೆ ಅನ್ನೋದೇ ಜ್ಞಾಪಕ ಇರೋದಿಲ್ಲ, ಮೊನ್ನೆ ಏನ್ ಮಾಡಿದೆ ಅನ್ನೋದೇ ಜ್ಞಾಪಕ, ನಾನು मैं कैसे केवल ज्ञानी हो सकता हूँ? इसको श्रद्धा ही नहीं होती, तो इसको लगता है किसी थर्ड पर्सन की बात हो रही है, तो श्रद्धा नहीं होती। तो फिर जीव अजीव का प्रयोजन कहाँ समझ में आया? ಅದಕ್ಕೆ ಹೇಳ್ತಿದ್ದಾರೆ, ಜೀವ ಅಜೀವದ ವಾಸ್ತವಿಕ ಪ್ರಯೋಜನ ಇದೆ, ಜೀವನ ಸಾಮರ್ಥ್ಯವನ್ನ ತಿಳಿಬೇಕಿದೆ. ತನ್ನ ಸಾಮರ್ಥ್ಯ ಎಲ್ಲಿವರೆಗೆ ತಿಳಿಯೋದಿಲ್ಲ, ನಾನು ನನ್ನ ಸಾಮರ್ಥ್ಯದ ಬಗ್ಗೆ ನನಗೆ ಗೊತ್ತಿಲ್ಲ, ಮತ್ತು ನನ್ನ ಸಾಮರ್ಥ್ಯದ ಬಗ್ಗೆ ಯಾವಾಗ ಯಾವಾಗ ಚರ್ಚೆ ನಡೆಯುತ್ತೆ ಅವಾಗೆಲ್ಲ ನಾನು ಯಾರ ಸಾಮರ್ಥ್ಯ ತೋರಿಸ್ತೀನಿ? ಶರೀರದ ಸಾಮರ್ಥ್ಯ ತೋರಿಸ್ತೀನಿ. ಬೋಲೋ, ಶರೀರದ ಸಾಮರ್ಥ್ಯ ನನ್ನ ಸಾಮರ್ಥ್ಯ ಇದೆಯೇನೋ? ಅರೆ ಶರೀರದ ಸಾಮರ್ಥ್ಯ ಅಜೀವ ದ್ರವ್ಯದ ಸಾಮರ್ಥ್ಯ ಇದೆ. ದ್ರವ್ಯಗಳ ಚರ್ಚೆ ನಾವು ಮಾಡೋದಿದೆ, ಮಧ್ಯೆ ಮಧ್ಯೆ ಶಬ್ದ ಬರುತ್ತೆ, ಆದ್ರೆ ಅದರ ವಾಸ್ತವಿಕ ಅರ್ಥ ನಮಗೆ ಆನಂತರ ಗೊತ್ತಾಗುತ್ತೆ, ಬಾದ್ಮೇ ಪತ ಚಲೇಗ. ಯಾವ ಶರೀರದ ಕೆಲಸ ಇದೆ ಅದು ಅಜೀವ ದ್ರವ್ಯದ ಕೆಲಸ ಇದೆ, ಅಜೀವ ದ್ರವ್ಯದ ಸಾಮರ್ಥ್ಯ ಇದೆ. ನಿನ್ನ ಸಾಮರ್ಥ್ಯ ಏನು? ನಿನ್ನ ಕ್ವಾಲಿಟಿ ಏನು? ನಾನು ಉದ್ದ ಇದ್ದೇನೆ, ನಾನು ಕುಳ್ಳ ಇದ್ದೇನೆ, ಇದು ಯಾರ ಕ್ವಾಲಿಟಿ ಇದೆ? क्या भाई साहब कि किसकी क्वालिटी है? मैं लंबा हूँ, ठिगना हूँ, छोटा हूँ, मोटा हूँ, हाँ, काला हूँ, गोरा हूँ, ये किसके गुण है? ये ಇದೆಲ್ಲ ಶರೀರದ ಗುಣ ಇದೆ. ಮತ್ಲಬ್ ಇದೆಲ್ಲ ಅಜೀವ ದ್ರವ್ಯದ ಸಾಮರ್ಥ್ಯ ಇದೆ. ಆದ್ರೆ ದುರ್ಭಾಗ್ಯದಿಂದ ಅನಾದಿ ಕಾಲದಿಂದ ಈ ಜೀವಕ್ಕೆ ಏನನ್ಸುತ್ತೆ, ಇದು ನನ್ನ ಗುಣ ಇದೆ, ನನ್ನ ಸಾಮರ್ಥ್ಯ ಇದೆ, ನನ್ನ ಕ್ವಾಲಿಟಿ ಇದೆ, ನಾನು ಉದ್ದ ಇದ್ದೇನೆ. ಅರೆ ಕ್ಯಾ ಬಾತ್ ಕರ್ತಾ ಇದ್ದು? ನಾನು ಬೆಳ್ಳಗಿದ್ದೇನೆ, ನಾನು ಕಪ್ಪು, ಅರೆ ನಾನು ಕಪ್ಪುಗಿದ್ದೇನೆ, ನನ್ಗೆ ಯಾರು ಇಷ್ಟಪಡೋದಿಲ್ಲ, ನಾನು ಬೆಳ್ಳಗಿದ್ದೇನೆ, ನನಗೆ ಎಲ್ಲರೂ ಇಷ್ಟಪಡ್ತಾರೆ. ಇವನ್ಗೆ ಏನ್ ಅನ್ಸುತ್ತೆ? ನಂದು ಕ್ವಾಲಿಟಿ ಇದೆ ಇದು. अरे भले आदमी पुद्गल के सामर्थ्य को अपना सामर्थ्य समझता है, ಅಜೀವದ ಸಾಮರ್ಥ್ಯವನ್ನ ತನ್ನ ಸಾಮರ್ಥ್ಯ ಅಂತ ತಿಳಿತಾನೆ. ನಮಗೆ ಪರಿಭಾಷೆ ಜ್ಞಾಪಕ ಇದೆಯಲ್ಲ, ಯಾರಲ್ಲಿ ಜ್ಞಾನ ದರ್ಶನ ಇದೆ, ಯಾರು ತಿಳಿತಾನೆ ನೋಡ್ತಾನೆ, ಅವನು ಜೀವ ಇದ್ದಾನೆ. ಮತ್ತು ಅವನಲ್ಲಿ ಕಲರ್ ಎಲ್ಲಿಂದ ಬರುತ್ತೆ? ಕಲರ್ ಬಣ್ಣ ಎಲ್ಲಿಂದ ಬರುತ್ತೆ? ರೂಪ ಎಲ್ಲಿಂದ ಬರುತ್ತೆ? ರೂಪ ಯಾರ ಗುಣ ಇದೆ? ರೂಪ ಅಜೀವ ದ್ರವ್ಯದ ಗುಣ ಇದೆ, ಅಜೀವದ ಗುಣ ಇದೆ. ಅರೆ ಆತ್ಮನ ಬಗ್ಗೆ ಚರ್ಚೆ ಮಾಡ್ತಕ್ಕಂತಹ ಅನೇಕ ಜೀವಿಗಳು ಇಲ್ಲಿಯೇ ಸಿಕ್ಕಾಕೊಂಡ್ಬಿಡ್ತಾರೆ. ಯಹಾ ತಕ್ ಭಗವದ್ಗೀತೆಯಲ್ಲೂ ಚರ್ಚೆ ಬರುತ್ತೆ ಆತ್ಮನದ್ದು. ಅದನ್ನ ಓದಿದ ತಕ್ಷಣ ನಮಗೂ ಅನ್ಸುತ್ತೆ, ಅರೆ ನಮ್ಮ ಜೈನ ಶಾಸ್ತ್ರಗಳಲ್ಲೂ ಹೀಗೆ ಹೇಳಿದ್ದಾರೆ, ಇದೇ ಆತ್ಮನ ಸ್ವರೂಪ ಇದೆ. ಶ್ಲೋಕ ಬರ್ತಾ, ಪ್ರಸಿದ್ಧ ಶ್ಲೋಕ ಇದೆ, ಅನೇಕ ಕಡೆ ನಮಗೆ ಬರ್ದಿರೋದು ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ನಯನಂ ಚಿಂದಂತಿ ಶಾಸ್ತ್ರಾಣಿ ನಯನಂ ದಹತಿ ಪಾವಕಃ ನ ಚೇಲನಂ ಗತ್ಯಾಪಿ ನ ಶೋಷಯತಿ ಮಾರುತಃ. ಅಂದ್ರೆ ಬಹಳ ಪ್ರಸಿದ್ಧ ಶ್ಲೋಕ ಇದೆ. ನಯನಂ ಚಿಂದಂತಿ ಶಾಸ್ತ್ರಾಣಿ, ಶಸ್ತ್ರಾಣಿ, ಶಸ್ತ್ರಗಳಿಂದ ಈ ಆತ್ಮನನ್ನ ಭೇದ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವುದೇ ಶಸ್ತ್ರಾಸ್ತ್ರಗಳಿಂದ ಈ ಆತ್ಮನನ್ನ ಚಿನ್ನ ಭಿನ್ನ ಮಾಡ್ಲಿಕ್ಕೆ ಹೆಂಗ ಸಾಧ್ಯ ಇದೆ? ಆತ್ಮ ಅರೂಪಿ ಇದೆ. ಮತ್ತೆ ನಯನಂ ದಹತಿ ಪಾವಕಃ, ಪಾವಕ ಅಂದ್ರೆ ಅಗ್ನಿ, ಅಗ್ನಿಯಿಂದ ಈ ಆತ್ಮನನ್ನ ಸುಡಕ್ಕೂ ಸಾಧ್ಯ ಇಲ್ಲ. ಮತ್ ಹಾಗೆ ಹೇಳ್ದಾನೆ ಅಪ್ಪೆ ಅಂದ್ರೆ ನೀರಿನಲ್ಲಿ ಆತ್ಮನನ್ನ ನೆನೆಸಿಡ್ಲಿಕ್ಕೂ ಸಾಧ್ಯ ಇಲ್ಲ. ಏನ್ ಹೇಳ್ತಾರೆ? ನ ಶೋಷಯತಿ ಮಾರುತಃ, ಮತ್ತೆ ಗಾಳಿಯಿಂದ ಮಾರುತ, ಗಾಳಿಯಿಂದ ಇದನ್ನ ಶೋಷಣೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಇದು ಆತ್ಮನ ಸ್ವರೂಪ ಇದೆ. ನಾವು ಓದಿದ ತಕ್ಷಣ ನಮ್ಗೆ ಏನನ್ಸುತ್ತೆ, ಅರೆ ಬರೋಬರೇ 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 ಬಿಲ್ಕುಲ್ ಯಹಿ ತೋ ಆತ್ಮ ಕಾ ಸ್ವರೂಪ ಹೈ. ನಾವೇನ್ ಕೇಳ್ತಾ ಇದ್ದೇವೆ? ಆತ್ಮನ ಲಕ್ಷಣ ಏನಿದೆ, ಆತ್ಮನ ಸಾಮರ್ಥ್ಯ ಏನಿದೆ? ಮತ್ತೆ ನೀವು ಉತ್ತರ ಏನ್ ಕೊಡ್ತಿದ್ದೀರಾ? ಯಾವುದನ್ನ ಅಗ್ನಿಯಿಂದ ಸುಡಕ್ಕಾಗೋದಿಲ್ಲ, ಯಾವುದನ್ನ ನೀರಿನಲ್ಲಿ ಇಡಕ್ಕಾಗೋದಿಲ್ಲ, ಯಾವುದನ್ನ ಗಾಳಿ ಶೋಷಣೆ ಮಾಡಕ್ಕಾಗೋದಿಲ್ಲ, ಏನ ಯಾವುದನ್ನ ಶಸ್ತ್ರಾಸ್ತ್ರಗಳು ಭೇದ ಮಾಡಕ್ಕಾಗೋದಿಲ್ಲ. ಅದು ಇದು ಜೀವದ ಲಕ್ಷಣ ಐತೇನು? मैंने पूछा 2 + 2 कितने होते हैं? 2 + 2 ಎಷ್ಟಾಗುತ್ತೆ? तो
ಉತ್ತರ ಏನ್ ಕೊಡೋದು? 4 ಅಲ್ಲ, 2 + 2 5 ಆಗೋದಿಲ್ಲ. ಅರ್ಥ ಆಗ್ಲಿಲ್ಲ? 2 + 2 6 ಆಗೋದಿಲ್ಲ. 2 + 2 10 भी नहीं होते. 2 + 2 क्या 5 भी नहीं होते, 6 भी नहीं होते, 10 भी नहीं होते. 2 + 2 100 भी नहीं होते. ಹಾಗಾದ್ರೆ 2 + 2 100 ಆಗೋದಿಲ್ಲ. 2 + 2 ಅಂದ್ರೆ 10 ಆಗೋದಿಲ್ಲ. 2 + 2 ಅಂದ್ರೆ 5 ಆಗೋದಿಲ್ಲ ಅಂತ ಹೇಳಿದ್ರೆ 2 + 2ಗೆ ಉತ್ತರ ಸಿಕ್ತೇನು? ಏನ್ ಹೇಳ್ತಿದ್ದಾರೆ? ನಾವು ಕೇಳ್ತಿದ್ದೇವೆ ಆತ್ಮನ ಲಕ್ಷಣ ಏನಿದೆ, ಆತ್ಮ ಯಾವುದು ಅನ್ನೋದು, ಆತ್ಮ ಹೆಂಗ್ ಕಾಣಿಸುತ್ತೆ, ಆತ್ಮ ಹೇಗಿರುತ್ತೆ, ಜೀವ ಹೇಗಿರ್ತಾನೆ, ನಾನ್ ಹೇಗಿದ್ದೇನೆ, ನನ್ನ ಸ್ವರೂಪ ಹೇಗಿದೆ ಹೇಳ್ತಾನೆ. ಅಗ್ನಿಯಿಂದ ಸುಡಕ್ಕಾಗೋದಿಲ್ಲ, ಗಾಳಿಯಿಂದ ಶೋಷಣೆ ಮಾಡಕ್ಕಾಗೋದಿಲ್ಲ, ಶಸ್ತ್ರಗಳಿಂದ ಅರೆ ಟೀಕೆ ನಯ್ಯೆ 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 ನೆಗೆಟಿವ್ ವಿಚಾರಗಳಂತೂ ಓಕೆ, ಆದ್ರೆ ನಾನು ಹೆಂಗಿದ್ದೇನೆ, ನನ್ನ ಸ್ವರೂಪದ ಬಗ್ಗೆ ಆದ್ರೂ ಹೇಳು. ಈ ವಿಚಾರ ನಮಗೆಲ್ಲೂ ಸಿಗೋದಿಲ್ಲ ಜಿನವಾಣಿಯನ್ನ ಬಿಟ್ಟು. ಏನ್ ಹೇಳ್ತಾರೆ? ಜಿನಾಗಮವನ್ನ ಬಿಟ್ಟು ಯಾವ ವಾಸ್ತವಿಕ ಆತ್ಮನ ವಿಚಾರ ಇದೆ, ವಾಸ್ತವಿಕ ಜೀವದ್ರವ್ಯದ ವಿಚಾರ ಇದೆ, ಅದು ಇನ್ನೇನು ಸಿಗೋದಿಲ್ಲ. ಆವಾಗ ಜೈನ ಶಾಸನ ಹೇಳುತ್ತೆ, ಈ ಯಾವ ಶಸ್ತ್ರಗಳಿಂದ ಭೇದ ಮಾಡೋದಿದೆ, ಮಾಡಕ್ ಆಗೋದಿಲ್ಲ. ಈ ರೀತಿ ಆತ್ಮ ಮಾತ್ರ ಇಲ್ಲ, ಇಂತಹ ಅನೇಕ ವಸ್ತುಗಳಿದೆ. ಬೋಲೋ, ಧರ್ಮ ಅಧರ್ಮ ಆಕಾಶ ಕಾಲ್ ಶಸ್ತ್ರಗಳಿಂದ ಭೇದ ಮಾಡ್ಲಿಕ್ಕೆ ಸಾಧ್ಯ ಇದೆ. ಏನ್ ಹೇಳ್ತಾರೆ? ಪುದ್ಗಲದಲ್ಲೇನೆ ಪರಮಾಣುಗಳನ್ನ ಭೇದ ಮಾಡ್ಲಿಕ್ಕೆ ಸಾಧ್ಯ ಇದೆ. परमाणु जिसका दूसरा विभाग नहीं हो सकता, तो उसको विभाग करो ना. कौन से शस्त्र से करोगे, कौन सा इक्विपमेंट लेके आओगे कि परमाणु का खंड खंड करे? ಈಗ ವಿಜ್ಞಾನಕ್ಕೆ ಯಾವ ಪರಮಾಣು ಕಾಣಿಸ್ತಾ ಇದೆ ಅದ್ರ ಖಂಡ ಮಾಡ್ತಾ ಇದಾರೆ, ಅದು ಪರಮಾಣು ಅಲ್ಲ, ಅದು ಸ್ಕಂದ ಇದೆ. ವಿಜ್ಞಾನ ಅದಕ್ಕೆ ಪರಮಾಣು ಅಂತ ಕರೀತಾ ಇದೆ, ಯಾಕಂದ್ರೆ ಅದಕ್ಕಿಂತ ಚಿಕ್ಕದಾದಂತಹ ಭಾಗವನ್ನ ಅವ್ರ ಕೈಯಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಜಿನ್ವಾಣಿ ಯಾವುದನ್ನ ಪರಮಾಣು ಅಂತ ಹೇಳುತ್ತೆ, ಯಾವುದರ ಇನ್ನೊಂದು ಭಾಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದು ಪುದ್ಗಲ ಇದೆ ತಾನೆ, ಅಜೀವ ಇದೆ ತಾನೆ, ಅದನ್ನ ಭೇದ ಮಾಡಿ ತೋರ್ಸು. ಯಾವ ಶಸ್ತ್ರದಿಂದ ಭೇದ ಮಾಡ್ತೀಯ? ಸಂಭವ ನಯ್ಯೇ ಯೇ ಬಾತ್. ತು ಶಸ್ತ್ರಗಳಿಂದ ಭೇದ ಮಾಡ್ಲಿಕ್ಕೆ ಆಗದೆ ಇರೋದು ಆತ್ಮ ಒಂದೇ ಇಲ್ಲ, ಇನ್ನು ಇಂಥ ಅನೇಕ ವಸ್ತುಗಳಿದೆ. ಸೊ ಇದು ಆತ್ಮನ ವಾಸ್ತವಿಕ ಕ್ವಾಲಿಟಿ ಅಲ್ಲ. ನಮಗ್ ಭಾರಿ ಆನಂದ ಆಗುತ್ತೆ, ಅರೇ ನನ್ನ ಶಸ್ತ್ರದಿಂದ ಭೇದ ಮಾಡ್ಲಿಕ್ಕೆ ಆಗೋದಿಲ್ಲ, ನನ್ನ ಅಗ್ನಿಯಿಂದ ಸುಡಕ್ಕಾಗೋದಿಲ್ಲ. ಅರೆ ನಿನಗೆ ಈ ನೆಗೆಟಿವ್ ವಿಚಾರಗಳಲ್ಲಿ ಎಷ್ಟು ಆನಂದ ಬರ್ತಾ ಇದೆ, ಹಾಗಾದ್ರೆ ವಾಸ್ತವಿಕವಾಗಿ ನಿನಗೆ ಜೀವದ್ರವ್ಯವನ್ನ ಪ್ರಾಪ್ತ ಮಾಡ್ಕೊಳ್ಳೋದೇ ಆದ್ರೆ, ನಿನಗೆ ಜೀವದ್ರವ್ಯದ ಅನುಭೂತಿಯನ್ನೇ ಮಾಡ್ಕೊಳ್ಳೋದಾಗಿದ್ದಿದ್ರೆ, ನಿನ್ನನ್ನು ನೀನು ಅನುಭವಿಸ್ಬೇಕಂತ ನಿನ್ನ ಗುರಿ ಆಗಿದ್ರೆ, ನೀನು ಪಾಸಿಟಿವ್ ಆಗಿ ಆತ್ಮನ ಗುಣವನ್ನ, ಆತ್ಮನ ಸಾಮರ್ಥ್ಯವನ್ನ ತಿಳಿ. ಆತ್ಮನ ಸಾಮರ್ಥ್ಯ ಏನಿದೆ, ಆತ್ಮ ಜ್ಞಾನ ಸ್ವಭಾವಿ ಇದ್ದಾನೆ, ಬೋಲು ಅನಂತ ಜ್ಞಾನ. ಜ್ಞಾನದ ಕಡೆಗೆ ಗಮನ ಕೊಡು, ನಿನಗೆ ಆತ್ಮ ಸಿಗುತ್ತೆ. ಈ ಬೆಂಕಿ, ಅಗ್ನಿ, ಉಷ್ಣ ಇದ್ರ ಕಡೆಗೆ ಗಮನ ಕೊಟ್ರೆ ಆತ್ಮ ಸಿಗೋದಿಲ್ಲ. ये सब पुद्गल के पर्याय है, ಆತ್ಮ ಕಹಾ ಮಿಲೇಗಾ? ಹಾಗಾದ್ರೆ ಯಾವ ಜೀವದ್ರವ್ಯದ ಪರ್ಯಾಯ ಇದೆ, ಯಾವ ಜೀವದ್ರವ್ಯದ ಸಾಮರ್ಥ್ಯ ಇದೆ, ನನ್ನ ಜೀವ ಅಂತ ಯಾವಾಗ ನಾನು ಹೇಳ್ತೇನೆ ಅವಾಗ ಎಲ್ಲರಿಗೂ ಏನ್ ಅನ್ಸ್ಬೇಕು, ನನ್ನ ಸಾಮರ್ಥ್ಯ. ಜೀವ ಶಬ್ದದ ಜಾಗದಲ್ಲಿ ಎಲ್ಲರೂ ಏನು ಓದಬೇಕು ಹೇಳ್ತಾರೆ? ನಾನು ಯಾವಾಗ ಜೀವ ಅಂತ ಶಬ್ದ ಉಪಯೋಗಿಸ್ತೇನೆ ಅವಾಗ ಎಲ್ಲರೂ ಆಟೋಮೆಟಿಕ್ಲಿ ನಾನು ಅಂತ ತಿಳಿಯೋದಿದೆ. क्या बोल रहा हूं मैं? आगे से अब जितना ಚರ್ಚಾएं होंगी, ಏನ್ ಹೇಳ್ತಿದ್ದೆ ನಾನು, ಮುಂದೆ ಇನ್ನೆಷ್ಟು ಚರ್ಚೆ ನಡೆಯೋದಿದೆ, ಎಲ್ಲಾ ಚರ್ಚೆಯಲ್ಲೂ, ಸಮಗ್ರವಾಗಿ ಎಲ್ಲಾ ಚರ್ಚೆಯಲ್ಲೂ ಯಾವಾಗ ನಾನು ಜೀವ ಅಂತ ಅನ್ಕೋತೇನೆ ಅವಾಗ ನಾನು ಅಂತ ತಿಳಿಯೋದಿದೆ. ಆವಾಗ್ಲೇ ನನಗೆ ಜಿನ್ವಾನಿ ಅರ್ಥ ಆಗುತ್ತೆ. ಏನ್ ಹೇಳ್ತಿದ್ದಾರೆ? ನಾನು ಜೀವದ ಸಾಮರ್ಥ್ಯ ಏನಿದೆ, ಜೀವದ ಲಕ್ಷಣ ಏನಿದೆ, ಅದ್ರ ಕಡೆಗೆ ಗಮನ ಹೋಗೋದಿಲ್ಲ. ನಂದು ಗಮನ ಎಲ್ಲ ಎಲ್ಲಿ ಹೋಗುತ್ತೆ? ನೆಗೆಟಿವ್.
ಹೇಳ್ತಾರೆ ಈ ರೀತಿ ನಿನಗೆ ಜೀವ ಕೈಗೆ ಸಿಗೋದಿಲ್ಲ. ನಿನಗೆ ಜೀವ ಕೈಗೆ ಸಿಗಬೇಕಾದ್ರೆ ಅದರ ಸಾಮರ್ಥ್ಯವನ್ನ, ಶಕ್ತಿಯನ್ನ ಗುರುತಿಸಿ ಅದೇ ನಾನಿದೆ, ಆ ಶಕ್ತಿಮಯವಾದಂತಹ ವಸ್ತುನೇ ನಾನಿದ್ದೇನೆ ಅನ್ನತಕ್ಕಂತಹ ಯಾವ ಅಂತರಂಗದ ಶುದ್ಧಿ ಉಂಟಾಗುತ್ತೆ, ಅಂತಹ ಜೀವಕ್ಕೆ ಆತ್ಮನ ಅನುಭೂತಿ, ಆ ಜೀವದ್ರವ್ಯ ಸಿಕ್ಕಿಬಿಡ್ತಾನೆ. ಜೀವದ್ರವ್ಯವನ್ನ ಅನುಭೂತಿ ಮಾಡ್ಲಿಕ್ಕೆ ಆ ಜೀವಕ್ಕೆ ಸಾಧ್ಯ ಇದೆ. ನಾನು ಬಹಳ ಸೂಕ್ಷ್ಮತೆಗೆ ಅಧ್ಯಾತ್ಮಕ್ಕೆ ಈಗ ಹೋಗೋದಿಲ್ಲ. ಬಹಳ ಸ್ಥೂಲ ಜೀವದ ಚರ್ಚೆಯನ್ನ ಮಾಡೋದಿದೆ. ಮುಂದೆ ಹೋಗ್ತಾ 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 ನಮ್ಮ ಯಾವ ಸ್ಟ್ಯಾಂಡರ್ಡ್ ಇದೆ ಅದು ಇನ್ನೂ ಮೇಲೆ ಹೋಗ್ತಾ ಹೋಗ್ತಾ ಇನ್ನೂ ಮೇಲೆ ಹೋಗುತ್ತೆ. ಅವಾಗ ಇನ್ನೂ ಜೀವದ ಚರ್ಚೆ ಎಷ್ಟಿದೆ ಅಂತ ಹೇಳಿದ್ರೆ ನಾನು 1 ತಿಂಗಳು ಚರ್ಚೆ ಮಾಡ್ತಾ ಇದ್ರು ಕಮ್ಮಿ ಇದೆ. ಬಾಕಿ ಜಿನ್ವಾನಿ ಮೇ ಹೇಗೆ ಸಬ್ ಕುछ ಜೀವ ಕೈತು. ಇಲ್ಲಿ ನಾವು ಮುಂದೇನು ಹೋಗೋದಿದೆ. ಹಾಗಾಗಿ ಚಿಕ್ಕ ಚಿಕ್ಕ ವಿಚಾರಗಳನ್ನ ನಾವು ನಮ್ಮ ಗಮನದಲ್ಲಿ ಇಟ್ಕೊಳ್ಳೋದಿದೆ. ಈ ಜೀವ ತನ್ನ ಸಾಮರ್ಥ್ಯವನ್ನ ಜ್ಞಾಪಕದಲ್ಲಿ ಇಟ್ಕೊಂಡು ಪ್ರಯತ್ನ ಮಾಡಿದ್ರೆ ಅವನಿಗೆ ಜೀವ ಸಿಗ್ತಾನೆ. ನಿನ್ನೆ ನಾನು ಹೇಳಿದ್ದಲ್ಲ, ಸಮ್ಯಕ್ ದೃಷ್ಟಿಗೋಸ್ಕರ ಎಷ್ಟು ಭೇದ ಇದೆ. ಸಮ್ಯಕ್ ದೃಷ್ಟಿಗೋಸ್ಕರ 2 ಭೇದ ಇದೆ. ಒಂದು ಜೀವ ಇದೆ, ಇನ್ನೊಂದು ಅಜೀವ ಇದೆ. उसके लिए तीसरा कोई भेद नहीं है. क्या कहते हैं? सम्यक दृष्टि के दृष्टि में 2 ही चीजें, एक जीव है एक अजीव है. बोलो, ಅವನಲ್ಲಿ 2 ಕೆಟಗರಿ ಇದೆ. ಅವನ ದೃಷ್ಟಿಯಲ್ಲಿ ವಚನಗಳಿಂದ ಸಾವಿರಾರು ವಿಚಾರಗಳನ್ನ ಸಮ್ಯಕ್ ದೃಷ್ಟಿ ಕೂಡ ಹೇಳಬಹುದು. ಆದ್ರೆ ಅವನ ದೃಷ್ಟಿಯಲ್ಲಿ 2 ವಿಚಾರಗಳಿದೆ. ಏನೇನು ದೃಷ್ಟಿ ಹೇಳ್ತಾ ಇದ್ದೇನೆ, ಜ್ಞಾನದಲ್ಲ. ಜ್ಞಾನ ಮತ್ತು ಯಾವ ಚಾರಿತ್ರ ಇದೆ ಅದೆಲ್ಲ ಅನಂತರದ ವಿಚಾರ ಇದೆ. ಆದ್ರೆ ಸಮ್ಯಕ್ ದೃಷ್ಟಿಯಲ್ಲಿ 2 ಭೇದ ಇದೆ. ಒಂದು ಜೀವ, ಇನ್ನೊಂದು ಅಜೀವ. ಸಮ್ಯಕ್ ದೃಷ್ಟಿ ಏನೇನೆಲ್ಲ ನೋಡ್ತಾನೆ, ಅವನು ಬೆಳ್ಳಿ ನೋಡ್ತಾನೆ. ಸಮ್ಯಕ್ ದೃಷ್ಟಿಯ ಯಾವ ದೃಷ್ಟಿ ಇದೆ ಅದು ಬೆಳ್ಳಿಗೆ ಏನಂತ ಕರೆಯುತ್ತೆ? ನಮಗೇನನ್ಸುತ್ತೆ ಬೆಳ್ಳಿಗೆ ಏನಂತ ಬೆಳ್ಳಿಗೆ ಬೆಳ್ಳಿ ಅಂತ ಕರೆಯುತ್ತೆ. ನೈ ऐसा नहीं. चांदी को सम्यक दृष्टि की जो दृष्टि वो चांदी नहीं देखती. फिर वो दृष्टि क्या देखती है? चांदी को अजीव देखती है. ಏನ್ ಹೇಳ್ತಿದ್ದಾರೆ? ಆ ಬೆಳ್ಳಿಯನ್ನ ಬೆಳ್ಳಿ ಅಂತ ನೋಡೋದಿಲ್ಲ. ಅವನಿಗೆ 2 ಭೇದ ಇದೆಯಲ್ಲ, 3ನೇ ಭೇದ ಇಲ್ಲ. ಏನ್ ಹೇಳ್ತಿದ್ದಾರೆ? ಅವನಿಗೇನ್ ಕಾಣಿಸುತ್ತೆ? ಬೆಳ್ಳಿ ಕಾಣಿಸೋದಿಲ್ಲ, ಅವನಿಗೆ ಅಜೀವ ಕಾಣಿಸುತ್ತೆ. ಸಮ್ಯಕ್ ದೃಷ್ಟಿಗೆ ಚಿನ್ನ ಕಾಣಿಸುತ್ತೆ. ಚಿನ್ನ ಕಾಣಿಸುತ್ತೋ ಅಜೀವ ಕಾಣಿಸುತ್ತೋ? ಚಿನ್ನ ಕಾಣಿಸೋದಿಲ್ಲ, ಅಜೀವ ಕಾಣಿಸುತ್ತೆ. ಏನ್ ಹೇಳ್ತಾರೆ? ಸಮ್ಯಕ್ ದೃಷ್ಟಿಗೆ ಬ್ಯಾಂಕ್ ಬ್ಯಾಲೆನ್ಸ್ ಕಾಣಿಸುತ್ತೆ. ಬ್ಯಾಂಕ್ ಬ್ಯಾಲೆನ್ಸ್ ದೃಷ್ಟಿಯಲ್ಲಿ ಇದೆಯೋ ಅಥವಾ ದೃಷ್ಟಿಯಲ್ಲಿ ಅಜೀವ ಅಂತ ಇದೆಯೋ? ಏನಿದೆ? ಸಮ್ಯಕ್ ದೃಷ್ಟಿಗೆ ಕುಟುಂಬ, ಪರಿವಾರ, ಮಿತ್ರ, ಪುತ್ರ ಎಲ್ಲ ಕಾಣಿಸ್ತಾರೆ. ಎಲ್ಲ ಹೆಂಗ ಕಾಣಿಸ್ತಾ ಇದೆ? ಅವನಿಗೋಸ್ಕರ ಎಲ್ಲ ಅಜೀವ ಕಾಣಿಸ್ತಿದ್ದಾರೆ. ನಾನು ಒಬ್ಬ ಜ್ಞಾನಾನಂದ ಸ್ವಭಾವಿ, ಅನಂತ ದರ್ಶನ, ಅನಂತ ಜ್ಞಾನ, ಅನಂತ ಸುಖ, ಅನಂತ ವೀರ್ಯ ಸ್ವಭಾವಿ, ನಿರಂಜನ ಸ್ವರೂಪಿ, ಶಾಶ್ವತ ಸದಾ ಕಾಲ ಅತೀಂದ್ರಿಯ ಆನಂದವನ್ನ ಅನುಭವಿಸ್ತಕ್ಕಂತಹ ಜೀವ ತತ್ವ ನಾನಿದ್ದೇನೆ. ಬಸ್ ಹೋಗ್ಯ. बाकी तो बाकी के बाकी सब अजीब है. बोलो, तो मेरे को कोई लेना देना नहीं है ये अजीब का कौन सी कैटेगरी है या अजीब में कौन सी स्पेशलाइज्ड विशेषता है, मुझे नहीं जानना. ಅಜೀವದಲ್ಲಿ ಅನೇಕ ಪ್ರಕಾರಗಳಿರ್ಬೋದು. ಪ್ರಕಾರಗಳಂದ್ರೆ ಅಜೀವಗಳಲ್ಲಿ ಅನೇಕ ರೀತಿಯಾದಂತಹ ಕ್ವಾಲಿಟಿಗಳಿರ್ಬೋದು. ಚಿನ್ನ ಹೊಳೆಯುತ್ತೆ, ಚಿನ್ನದಲ್ಲಿ ಒಂದು ಕ್ವಾಲಿಟಿ ಇದೆ, ಬೆಳ್ಳಿಯಲ್ಲಿ ಒಂದು ಕ್ವಾಲಿಟಿ ಇದೆ, ವಜ್ರದಲ್ಲಿ ಒಂದು ಕ್ವಾಲಿಟಿ ಇದೆ, ಮಾಣಿಕ್ಯದಲ್ಲೊಂದೇ, ಮುತ್ತಲ್ಲೊಂದಿದೆ, ಹಣದಲ್ಲೊಂದಿದೆ. ಯಾವ ಸೇವಿಸುವಂತಹ ಭಕ್ಷಿಸುವಂತಹ ಪದಾರ್ಥಗಳಿದೆ. ರಸನೇಂದ್ರಿಯ ವಿಷಯ ಅದರಲ್ಲಿ ಒಂಥರ ಕ್ವಾಲಿಟಿ ಇದೆ. ಕರ್ಣೇಂದ್ರಿಯ ವಿಷಯಗಳು ಮಧುರ, ಕಠೋರ, ಅದರಲ್ಲಿ ಒಂಥರ सब में कोई ना कोई विशेषता है, लेकिन मेरे को विशेषता नहीं दिखती. मेरे को क्या दिखता है? मुझे तो बस अजीब दिखता है. ಹೇಳ್ತಿದ್ದಾರೆ. ನನಗೇನ್ ಕಾಣಿಸುತ್ತೆ? ನನಗೆ ಪಂಚೇಂದ್ರಿಯಗಳ ವಿಶೇಷತೆಗಳು ಕಾಣಿಸೋದಿಲ್ಲ. ಅರೆ ನೋಡೋದು, ಅದು ಎಷ್ಟು ದೊಡ್ಡ ಟವರ್ ಕಟ್ಟಿದ್ದಾರೆ. ಅರೆ ಅಲ್ಲಿ ನೋಡಲ್ಲ, ಅಮೆರಿಕದಲ್ಲಿ ಯಾವ ರೀತಿಯಾಗಿ ಬಿಲ್ಡಿಂಗ್ ಕಟ್ಟಿದ್ದಾರೆ.
ನೋಡಿ ಈ ಮ್ಯೂಸಿಷಿಯನ್ ಎಷ್ಟು ಚೆನ್ನಾಗಿ ಎಷ್ಟು ಮಧುರವಾದ ಸಂಗೀತ ಬರ್ತಾ ಇದೆ. ಇವನಿಗೆ ನೋಡಿ, ಇವನಿಗೆ ಹಾಡಕ್ಕೆ ಬರೋದಿಲ್ಲ, ಕರ್ಕಶ ಗರ್ದಬ ಧ್ವನಿ ಇದೆ ಇವಂದು. ನೋಡು ಅದನ್ನು ನೋಡಕ್ ಎಷ್ಟು ಚೆನ್ನಾಗಿರುತ್ತೆ. ಈಗ ಸಮ್ಯಕ್ ದೃಷ್ಟಿ ವಚನಗಳಿಂದ ಅವನು ಹೀಗೆ ಹೇಳ್ಬೋದು, ಆದ್ರೆ ದೃಷ್ಟಿಯಲ್ಲಿ ಏನಿದೆ, ದೃಷ್ಟಿಯಲ್ಲಂತೂ ಮಾತ್ರ ಅಜೀವನೇ ಇದೆ. ಎಲ್ಲ ಅವನಿಗೆ ಬರೀ ಅಜೀವನೇ ಕಾಣಿಸ್ತಾ ಇದೆ, कोई दूसरा कैटेगरी नहीं. ಲೇಕಿನ್ ಅಜ್ಞಾನಿಗೆ ಏನು ಕಾಣಿಸ್ತಾ ಇದೆ, ಅಜ್ಞಾನಿಗೆ ಏನೇನ್ ನೋಡ್ತಾನೆ ಅದೆಲ್ಲ ಬೇರೆ ಬೇರೆ ಕೆಟಗರಿ ಏನ. ಅವನಿಗೆ ಏನೇನ್ ನೋಡ್ತಾನೆ, ಇದು ನಂದು, ಇದು ಪರರದು, ಇದು ಇಷ್ಟ, ಇದು ಅನಿಷ್ಟ ಏನ, ಇದು ಪ್ರೇಕ್ಷಣೀಯ ಸ್ಥಳ ಏನ, ಇದು ನೋಡ್ಬೇಕಾದಂತಹ ಸ್ಥಳ, ಇದು ನೋಡ್ಬಾರದಂತಹ ಸ್ಥಳ ಏನ, ಇದು ತಿನ್ಬೇಕಾದಂಥದ್ದು, ಇದು ತಿನ್ಬಾರ್ದಂಥದ್ದು, ಅನೇಕ ರೀತಿಯಾದಂತಹ ಕೆಟಗರಿ ಇದೆ. ಇವನ ಯಾವ ಶುದ್ಧ ಇದೆ, ಜ್ಞಾನ ಇದೆ ಅದರಲ್ಲಿ. ಹಾಗಾಗಿ ಇವನಿಗೆ ಸುಖ ದುಃಖಗಳಾಗುತ್ತಾನೆ ಇದೆ, ದುಃಖ ದುಃಖ ದುಃಖ. ಆದ್ರೆ ಸಮ್ಯಕ್ ದೃಷ್ಟಿ ಹೀಗೆ ನೋಡೋದಿಲ್ಲ. ಸಮ್ಯಕ್ ದೃಷ್ಟಿಯ ದೃಷ್ಟಿ ಬಹಳ ಅದ್ಭುತ ಇದೆ. ಇದರ ಅಧಿಕ ಚರ್ಚೆಯನ್ನು ನಾವು ಇನ್ನು ಮುಂದೆ ಸುಮಾರು ಸಂದರ್ಭಗಳಲ್ಲಿ ನಾವು ಮಾಡೋದಿದೆ. ಆದರೂ ಕೂಡ ಎಷ್ಟು ವಿಕಲ್ಪ ಬರ್ತಾ ಇದೆ ಅಷ್ಟು ಚರ್ಚೆಯನ್ನು ಮಾಡಿಕೊಂಡು ನಾವು ಇಬ್ಬರಿಗೂ ಲಾಭ ಆಗೋ ಥರ ಸ್ವಾಧ್ಯಾಯಿಗಳಿಗೂ ಮತ್ತು ಮೊದಲಿಂದ ಮಾಡ್ತಾ ಇರುವಂತಹ ಎಲ್ಲರಿಗೂ ಕೂಡ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಚರ್ಚೆ ಮಾಡ್ತಾ ಇದ್ದೇವೆ. ಏನು ಹೇಳ್ತಿದ್ದಾರೆ, ಜೀವ ಅಜೀವ. ನಾವು ನೋಡಿ ಸಾಮಾನ್ಯವಾಗಿ ಜೀವ ಅಜೀವದ ಚರ್ಚೆ ಮಾಡೋದಾದ್ರೂ ನಮ್ ಎಲ್ಲಿ ಜೈನೇತರ ವಿಚಾರ ತುಂಬಾ ದೂರ ಉಳಿತು. ಜೈನ ಧರ್ಮೀಯರಲ್ಲಿ ಎಷ್ಟು ಜನರಿಗೆ ಜೀವದ ಸ್ವರೂಪ ಗೊತ್ತಿದೆ? ಜೀವ ಅಂದ್ರೆ ಏನು ಅಂತ ಕೇಳಿದ್ರೆ ಎಷ್ಟು ಜನ ಹೇಳ್ತಾರೆ ಈ ಪರಿಭಾಷೆಯನ್ನ? ಪರಿಭಾಷೆ ಬೇಡ, ಸ್ವರೂಪವನ್ನು ಎಷ್ಟು ಜನ ಹೇಳ್ತಾರೆ? ಎಷ್ಟೋ ಜನ ನಾನು ಮಾತಾಡೋದನ್ನ ನೋಡಿದ್ದೇನೆ. ಈ ದೊಡ್ಡ ದೊಡ್ಡ ವಿಚಾರಗಳಂತೂ ದೂರ ಉಳಿತು ಏನ. ಯಾವ ಪಶು ಪಕ್ಷಿ ಇದೆ ಇವುಗಳಲ್ಲೇ ಜೀವ ಇದೆ ಅಂತ ಒಪ್ಪೋದಿಲ್ಲ, ಗೊತ್ತೇ ಇಲ್ಲ ಎಷ್ಟೋ ಜನರಿಗೆ. ನಾವು ಇದನ್ನ ಕೇಳಿದ್ರೆ ಈ ತರ ಯಾರಿಗನ್ಸುತ್ತೆ ಅಂತ ಅನ್ಸುತ್ತೆ. ಆದ್ರೆ ಇಂತಹ ಜೀವಿಗಳು ಇದ್ದಾರೆ, ಅವರಿಗೆ ಪಶುವಲ್ಲಿ ಜೀವ ಇದೆ ಅನ್ಸೋದಿಲ್ಲ, ಪಕ್ಷಿಯಲ್ಲಿ ಜೀವ ಇದೆ ಅನ್ಸೋದಿಲ್ಲ. ಅವರಿಗೆ ಜ್ಞಾನ ದರ್ಶನದ ವಿಚಾರವನ್ನು ಯಾವ ರೀತಿಯಾಗಿ ಅರ್ಥ ಮಾಡಿಸೋದು? ಬಹಳ ಜೀವದ ಸ್ವರೂಪವನ್ನ ತಿಳಿಯೋದು ಬಹಳ ಮುಖ್ಯ ಇದೆ. ಇದಾದ್ಮೇಲೆ ಜೈನ ಶಾಸನ ಹೇಳುತ್ತೆ 5 ಸ್ಥಾವರ ಜೀವಿಗಳು, ಇವೆಲ್ಲ ಜೀವಿಗಳಿದೆ. ಪೃಥ್ವಿ, ಜಲ, ಅಗ್ನಿ, ವಾಯು, ವನಸ್ಪತಿ. ಪೃಥ್ವಿ ಕಾಯಿಕ್ ಜೈನ ದರ್ಶನದಲ್ಲಿ ಹೆಸರೇನಿದೆ? पृथ्वी कायिक नाम है. पृथ्वी कायिक. पृथ्वी कायिक का मतलब क्या हुआ? बरी पृथ्वी ಇಲ್ಲ, पृथ्वी का मतलब क्या है? पृथ्वी ಅಂದ್ರೆ ಏನು? पृथ्वी ಅಂದ್ರೆ ಶರೀರ ಇದೆ. ಏನ್ ಹೇಳ್ತಿದ್ದಾರೆ? ಇದನ್ನೆಲ್ಲ ಕೇಳಿದ್ರೆ ನಮಗೆ ಜೀವದ ಸ್ವರೂಪ ನಿಜವಾಗ್ಲೂ ಗೊತ್ತಾಗುತ್ತೆ, ಜೀವ ಹೇಗಿದ್ದಾನೆ ಅಂತ. ಪೃಥ್ವಿ ಅಂದ್ರೆ ಏನು? ಪೃಥ್ವಿ ಅಂದ್ರೆ ನಮಗೆ ಅಜೀವ ಅನ್ಸುತ್ತೆ. ಪೃಥ್ವಿ ಅಜೀವನೇ ಇದೆ. ಆದ್ರೆ ನಿನ್ನೆ ನಾವು ಹೇಳಿದ್ವಲ್ಲ, ಆನೆ ಜೀವನೋ ಅಜೀವನೋ ಹೇಳಿದೆ. ಆನೆಯ ಶರೀರ ಅಜೀವ ಇದೆ, ಆನೆಯ ಆತ್ಮ ಜೀವ ಇದೆ. ಹೇಗಿದೆ? पृथ्वी कायिक, अग्नि कायिक, जल कायिक, वायु कायिक, वनस्पति कायिक. तो कायिक का मतलब क्या हुआ? ಕಾಯ ಅಂದ್ರೆ ಶರೀರ, ಇಕ ಅಂದ್ರೆ ಅದನ್ನ ಧಾರಣೆ ಮಾಡೋರು. ಪೃಥ್ವಿಯನ್ನ ಶರೀರ ರೂಪದಲ್ಲಿ ಧಾರಣೆ ಮಾಡುವಂತಹ ಜೀವಿಗಳಿಗೆ ಪೃಥ್ವಿ ಕಾಯಿಕ್ ಅಂತಾರೆ. ಏನನ್ನ ಮತ್ತೊಂದ್ಸಲಿ ಹೇಳ್ತೇನೆ. ಪೃಥ್ವಿಯನ್ನ ಶರೀರ ರೂಪದಲ್ಲಿ ಧಾರಣೆ ಮಾಡತಕ್ಕಂತಹ, ಅಂದ್ರೆ ಪೃಥ್ವಿಯೇ ಯಾರ ಶರೀರ ಇದೆ, ಯಾವ ಭೂಮಿ ಇದೆಯಲ್ಲ, ಭೂಮಿನೇ ಯಾರ ಶರೀರ ಇದೆ अंतः जीविಗಳಿಗೆ, मतलब पृथ्वी ही जिनका शरीर है, अलग से कोई शरीर नहीं है. जो पृथ्वी दिखाई देती है वो पृथ्वी ही जिनका शरीर है, उनको कहते हैं पृथ्वी कायिक. काय माने शरीर और इक माने उसको धारण करने वाला.
तो किसको धारण करता है? तो कहते हैं पृथ्वी को शरीर के रूप में धारण करने वाला जो जीव है, उन जीवों को कहते हैं पृथ्वी का एक जीव. ಏನ್ ಹೇಳ್ತಿದಾರೆ ಈಗ? ಹಾಗಾದ್ರೆ ನಾವೆಲ್ಲ ಜೀವಗಳ ಮೇಲೇನೆ ನಡೀತಾ ಇದೀವೇನು? ಏನ್ ಹೇಳ್ತಿದ್ದಾರೆ? ನಾವೆಲ್ಲ ಜೀವಿಗಳ ಮೇಲೆ ನಡೀತಾ ಇದೀವಿ ದಿನ. ಅರೆ ಹಾ, ನಾವೆಲ್ಲ ದಿನ ಜೀವಿಗಳ ಮೇಲೇನೆ ನಡೀತಾ ಇದ್ದೇವೆ. ಸತ್ಯ ಇದೆ ಇದು. ಏನ್ ಹೇಳ್ತಾರೆ? ಇದು ಸತ್ಯ ಇದೆ. ನಾವೆಲ್ಲರೂ ಪೃಥ್ವಿ ಎಂಬ ಜೀವಿಗಳ ಮೇಲೇನೆ ನಡೀತಾ ಇದ್ದೇವೆ. ಯಾಕಂದ್ರೆ ಪೃಥ್ವಿ ಯಾವ ಭೂಮಿ ಯಾವುದಕ್ಕೆ ನಾವು ಕರಿತೇವೆ, ಆ ಭೂಮಿನೂ ಕೂಡ ಅನಂತ ಜೀವಿಗಳ ಶರೀರ ಇದೆ. ಏನ್ ಹೇಳ್ತಿದ್ದಾರೆ? ಜೀವದ ಸ್ವರೂಪ ಏನಿದೆ ನಿಜವಾಗ್ಲೂ? ಯಾವ್ಯಾವ ರೀತಿಯಲ್ಲಿ ಜೀವಿಗಳ ಉತ್ಪತ್ತಿ ಆಗ್ತಾ ಇದೆ? ಬಹಳ ಬಹಳ ವಿಚಿತ್ರವಾದ ಪರಿಸ್ಥಿತಿ ಇದೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಿದೆ ಜೀವದ ಸ್ವರೂಪದಲ್ಲಿ. ನಾನು ಬರೀ ಹಿಂಟ್ ಕೊಟ್ಕೊಂಡು ಹೋಗ್ತಾ ಇದ್ದೇನೆ. ನಾವು ಮಿಕ್ಕಿದ ಚರ್ಚೆಯನ್ನ, ವಿಚಾರವನ್ನ ನಾವು ಮಾಡೋದಿದೆ. ನಾವು ವಿಚಾರ ಮಾಡಿದಾಗ್ಲೇ ನಮಗ ಪ್ರಾಪ್ತ ಮಾಡಿದಾಗ್ಲೇ. ಏನ್ ಹೇಳ್ತಾರೆ? ಯಾವ ಪೃಥ್ವಿ ಇದೆ ಅದೇ ಶರೀರ ಇದೆ. ಇದರಲ್ಲಿ ಎರಡು ಇದೆ. ಅದರಲ್ಲಿ ಸ್ವಲ್ಪ ನಾನು ಸ್ವಾಧ್ಯಾಯಿಗಳಿಗೂ ಕೂಡ ಉಪಯೋಗ ಆಗಲಿ ಅಂತ ಸ್ವಲ್ಪ ಸ್ವಲ್ಪ ಸೂಕ್ಷ್ಮ ವಿಚಾರಗಳನ್ನು ಮಧ್ಯದಲ್ಲಿ ಸೇರಿಸ್ತಾ ಇರ್ತೇನೆ. ಪೃಥ್ವಿಯ ಶರೀರ ಯಾರ್ದಿದೆ ಅದು ಒಂದು ಜೀವಿ. ಇನ್ನೊಂದು ಆ ಶರೀರದ ಆಧಾರದಲ್ಲಿ ಇನ್ನು ಅನಂತ ಜೀವಿಗಳು. ಅವುಗಳಿಗೆ ಯಾವುದು ಶರೀರ ಹೇಳ್ತಾರೆ? ಅವುಗಳಿಗೆ ಒಂದೇ ಶರೀರ. ಒಂದು ಶರೀರವನ್ನ ಆಧಾರವಾಗಿ ಇಟ್ಕೊಂಡು ಅನಂತ ಜೀವಿಗಳಿರುತ್ತೆ. ऐसा ಹಾಗೇನೆ ಪೃಥ್ವಿ ಕಾಯಿಕ್, ಅಗ್ನಿ ಕಾಯಿಕ್. ಅಗ್ನಿ 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 ಜೀವನೋ ಅಜೀವನೋ? ಏನನ್ಸುತ್ತೆ ನಮಗೆ? ಅಗ್ನಿ ಇದೆಯಲ್ಲ, ಬೆಂಕಿ. ಬೆಂಕಿ ಜೀವ ಇದೆಯೋ ಅಜೀವ ಇದೆಯೋ? ಏನನ್ಸುತ್ತೆ ನಮಗೆ? ಬೆಂಕಿ ಬೆಂಕಿ ಬೆಂಕಿಯಲ್ಲಿ ಯಾವ ಜೀವ ಇರುತ್ತೆ? ಬಸ್ अग्नि में तो कोई जीव होता है? बोले अग्नि कायिक. जिनवानी में नाम क्या है? अग्नि कायिक. मतलब जो अग्नि दिखाई देती है, ಯಾವ ಬೆಂಕಿ ಕಣ್ಣುಗಳಿಗೆ ಕಾಣಿಸ್ತಾ ಇದೆ, ಆ ಬೆಂಕಿಯನ್ನ ಯಾರು ತಮ್ಮ ಶರೀರವಾಗಿ ಧಾರಣೆ ಮಾಡಿದರೆ ಅಂತಹ ಜೀವಿಗಳನ್ನ ನಾವು ಅಗ್ನಿ ಕಾಯಿಕ ಜೀವಿ. ಅಗ್ನಿ ಕಾಯಿಕ್ ಇದು ಜೀವಿಯ ಹೆಸರಿದೆ. ಯಾವ ತರ ನಾವು ನಿನ್ನೆ ಮನುಷ್ಯ ಜೀವ ಅಂತ ವಿಚಾರ ಮಾಡಿದ್ವಿ. ಮನುಷ್ಯ ಜೀವ ಯಾರು? ಯಾವ ಜೀವ ಮನುಷ್ಯ ಶರೀರವನ್ನ ಧಾರಣೆ ಮಾಡಿದಾನೆ ಅವನು ಮನುಷ್ಯ ಜೀವ. ಹಾಗೆ ಯಾವ ಜೀವ ಅಗ್ನಿಯ ಶರೀರವನ್ನ धारने ಮಾಡಿದಾನೆ, जिस जीव ने अग्नि का शरीर धारण किया हुआ है, उस जीव को कहते हैं अग्नि कायिक. बोलो फिर हिंसा होगी कि नहीं होगी? जब जब अग्नि जलाई जाएगी तब तब हिंसा होगी या नहीं होगी? ಹೇಳ್ತಿದ್ದಾರೆ. ಯಾವಾಗ ಯಾವಾಗ ನಾನು ಬೆಂಕಿಯನ್ನ ಉರಿಸ್ತೇನೆ ಆಗ ಹಿಂಸೆ ಆಗತ್ತೋ ಆಗೋದಿಲ್ವೋ? बिल्कुल होगा. क्यों नहीं होगा? वो स्वयं शरीर है ना. तुम कम ಉಪಯೋಗ करना, ಕಡಿಮೆ ಉಪಯೋಗ ಮಾಡೋದು, ಅಧಿಕ ಉಪಯೋಗ ಮಾಡೋದು ಇದೆಲ್ಲ ಆಮೇಲೆ. ಆದ್ರೆ ಯಾವುದನ್ನ ನೀನು ಉಪಯೋಗಿಸ್ತಾ ಇದೀಯಾ ಅದು ಸ್ವಯಂ ಶರೀರ ಇದೆ. ಏನ್ ಹೇಳ್ತಿದ್ದೆ? ನಮ್ಮ ಶರೀರ ಇದೆಯಲ್ಲ, ಅನೇಕ ಜನರಿಗೆ ವಿಚಾರನೇ ಗೊತ್ತಿಲ್ಲ. ನಮ್ಮ ಯಾವ ಶರೀರ ಇದೆ, ನಮ್ಮ ಶರೀರ ಇದು ಒಂದು ಶರೀರ ಇದೆ. ಈ ಶರೀರದಲ್ಲಿ ಇನ್ನೆಷ್ಟು ಜೀವಿಗಳಿದೆ? ಏನ್ ಹೇಳ್ತಾರೆ? ಈ ಶರೀರದಲ್ಲಿ बोलते हैं ना सेल्स कितने ट्रिलियन मल्टी ट्रिलियन सेल्स है. सेल्स से ही ये बॉडी चलती है. सेल्स ಇಲ್ಲ ಅಂದ್ರೆ ಬಾಡಿ ಎಲ್ಲಿದೆ? ಟ್ರಿಲಿಯನ್ ಗಟ್ಟಲೆ ಸೆಲ್ಸ್ ಗಳಿದೆ. ಅದೆಲ್ಲ ಸೆಲ್ಸ್ ಅಂದ್ರೆ ಏನು? ದೇ ಆರ್ ನಥಿಂಗ್ ಬಟ್ ಸೋಲ್. ಅದೆಲ್ಲ ಜೀವಿಗಳಿದೆ. ಹಾಗೆ ಇಲ್ಲಿ ಪೃಥ್ವಿ ಕಾಯಿಕ್, ಅಗ್ನಿ ಕಾಯಿಕ್. ಅಗ್ನಿಯನ್ನೇ ಯಾರು ಶರೀರ ಧಾರಣೆ ಮಾಡಿದ್ದಾರೆ ಅವರಿಗೆ ನಾವು ಅಗ್ನಿ ಕಾಯಿಕ ಅಂತಿದ್ದೇವೆ. ಹಾಗಾದ್ರೆ ಪ್ರತಿ ಸಲ ಬೆಂಕಿ ಉರಿಸಿದಾಗ್ಲೂ ಕೂಡ ಹಿಂಸೆ ಆಗುತ್ತೆ. ಬಹಳ ವಿಚಾರ ಮಾಡಿ ನಾವು ಮಾಡಬೇಕಿದೆ. ವಾಯು ಕಾಯಿಕ್. ವಾಯು ನಮ್ಮೆಲ್ಲರಿಗೂ ಗಮನಕ್ಕೆ ಬರುತ್ತೆ ತಾನೆ. ಕಣ್ಣಾರೆ ಅಂತೂ, ಕಣ್ಣಿಗಂತೂ ಯಾರಿಗೂ ಗಾಳಿ ಕಾಣಿಸೋದಿಲ್ಲ. ಗಾಳಿ ಯಾರಿಗಾದ್ರೂ ಕಾಣಿಸತ್ತೇನೋ ಕಣ್ಣಿಗೆ? ಕಣ್ಣಿಗೆ ಯಾರಿಗೂ ಗಾಳಿ ಕಾಣಿಸೋದಿಲ್ಲ. ಆದ್ರೆ ಅನುಭವಕ್ಕಾದ್ರೂ ಬರುತ್ತಲ್ಲ.
हवा को महसूस तो किया जा सकता है ना, तो ಅನುಭವಕ್ಕಂತೂ ಎಲ್ಲರಿಗೂ ಬರುತ್ತೆ ಏನ तो ಅನುಭವಕ್ಕೆ ಬರ್ತಾ ಇದೆ, ಹಾಗಾದ್ರೆ ಅದು ಜೀವ ಇದೆಯೋ ಅಜೀವ ಇದೆಯೋ? ಮತ್ತೆ ಅದೇ ಫಾರ್ಮುಲಾ, ವಾಯು ಜೀವಿಯ ಶರೀರ ಅಜೀವ ಇದೆ, ಮತ್ತು ವಾಯು ಶರೀರದಲ್ಲಿರುವಂತಹ ಯಾವ ಆತ್ಮ ಇದೆ ಅದು ಜೀವ ಇದೆ. ಅಗ್ನಿ ಶರೀರ ಅಜೀವ ಇದೆ, ಅಗ್ನಿ ಶರೀರದಲ್ಲಿರುವಂತಹ ಆತ್ಮ ಜೀವ ಇದೆ. ಪೃಥ್ವಿ ಶರೀರ ಅಜೀವ ಇದೆ, ಪೃಥ್ವಿ ಶರೀರದಲ್ಲಿರುವಂತಹ ಆತ್ಮ ಜೀವ ಇದೆ. ಅರ್ಥ ಆಗುತ್ತೆ? ವಾಸ್ತವಿಕವಾಗಿ ನಮಗೆ ಈ ಜೀವಿಗಳ ಸ್ವರೂಪ ಅರ್ಥ ಆಗಬೇಕಲ್ಲ. ವಾಯು ಅನುಭವಕ್ಕೆ ಬರ್ತಾ ಇದೆ, ಪ್ರತಿ ಸಮಯ ಯಾವಾಗ ವಾಯುವನ್ನ ನಾನು ಭೇದಿಸಿ ಹೋಗುತ್ತೇನೆ ಆವಾಗ ಅಷ್ಟು ಹಿಂಸೆ ಆಗುತ್ತಾ ಇದೆ. ನಡೆದಾಡ್ಕೊಂಡು ಹೋದಾಗ್ಲೂ ವಾಯು ಗಾಳಿಯನ್ನ ಭೇದಿಸಿ ತಾನೇ ನಾನು ಮುಂದೆ ಹೋಗ್ಬೇಕು. उस वायु को भेदन किए बिना कैसे मैं आगे जाऊंगा, है ना? तो ನಡೆಯುವಾಗ್ಲೂ ಭೇದ ಆಗುತ್ತೆ ವಾಯುಕಾಯಿಕದು, ಆವಾಗ್ಲೂ ಅಲ್ಪ ಹಿಂಸೆ ಆಗುತ್ತೆ. ಇನ್ನು ಓಡಕ್ ಶುರು ಮಾಡಿದ್ರೆ ಇನ್ನೂ ಜಾಸ್ತಿ ಹಿಂಸೆ ಆಗುತ್ತೆ. ಇನ್ನ ಸೈಕಲ್ ತಗೊಂಡು ಓಡಕ್ ಶುರು ಮಾಡಿದ್ರೆ ಇನ್ನೂ ಜಾಸ್ತಿ ಹಿಂಸೆ ಆಗುತ್ತೆ. ಇನ್ನು ಮೋಟರ್ ಸೈಕಲ್ ತಗೊಂಡು ಓಡಕ್ ಶುರು ಇನ್ನೂ ಜಾಸ್ತಿ ಆಗುತ್ತೆ. ಇನ್ನು 4 ವೀಲರ್ ತಗೊಂಡು ಹೋದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಯಾಕೆ? ಅಷ್ಟು ವಾಯುಕಾಯಿಕ ಜೀವಿಗಳು ನಮ್ಮ ಸಂಪರ್ಕದಲ್ಲಿ ಬಂದು ಘಾತಕ್ಕೆ ಒಳಪಡ್ತವೆ. ವಿಚಾರ ಮಾಡ್ತೀವೇನು ನಾವು? ಇಸ್ಲಿಯೇ ದಿಗಂಬರ ಭಾವಲಿಂಗಿ ಮುನಿ ಮಾತ್ರ ಮುಂದೆ 4 ಮೊಳ ನೋಡಿ ನಡೀತಕ್ಕಂಥದ್ದು, ಓಡೋದಿಲ್ಲ. भागना दौड़ना, ये दौड़ना मुनि के स्वरूप नहीं है. ईर्या समिति में नहीं आता दौड़ना, तो दौड़ते नहीं है मुनिराज, ಓಡಾಡೋದಿಲ್ಲ ಮುನಿರಾಜರು. ಓಡುವಂತಹ ಸ್ವರೂಪ ಮಹಾಹಿಂಸೆಯ ಪ್ರತೀಕ ಇದೆ. ಜಲ್ದಿ ಜಲ್ದಿ ಚಲನಾ, ಜೋರಾಗಿ ಜೋರಾಗಿ ನಡೆಯೋದು, ಏನ ಓಡೋದು, ಇದೆಲ್ಲ ಮುನಿ ಸ್ವರೂಪ ಅಲ್ಲ. ಇದು ಮುನಿ ಸ್ವರೂಪ ಹಿರಿಯ ಸಮಿತಿ ಪೂರ್ವಕವಾಗಿ ಮುಂದೆ 4 ಮೊಳ ನೋಡಿಕೊಂಡು ನಿಧಾನಗತಿಯಲ್ಲಿ ಗಮನ ಮಾಡ್ತಕ್ಕಂಥದ್ದು ಮುನಿಯ ಸ್ವರೂಪ ಇದೆ. ಯಾಕಂದ್ರೆ ವಾಯುಕಾಯಿಕ ಜೀವಿ ಯಾವ ಪೃಥ್ವಿ ಕಾಯಿಕ ಜೀವಿ ಅವುಗಳ ಹಿಂಸೆ ಆಗುತ್ತಾ ಇದೆ. ಏನ್ ಹೇಳ್ತಾರೆ? ಅನಿವಾರ್ಯ ರೂಪದ ಹಿಂಸೆ ಇದೆ. ಆದ್ರೆ ಅದರಲ್ಲಿ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಇದೆ. ಹೀಗೇನೆ ವನಸ್ಪತಿ ಕಾಯಿಕಿದೆ. ವನಸ್ಪತಿ ಕಾಯಿಕದಂತೂ ಬಹಳ 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 ಸೂಕ್ಷ್ಮ ಚರ್ಚೆಗಳು ನಮಗೆ ಕರ್ಣಾನುಯೋಗ ಶಾಸ್ತ್ರದಲ್ಲಿ ನೋಡ್ಲಿಕ್ಕೆ, ನಮ್ಮ ಧವಳಾ ಗ್ರಂಥದಲ್ಲಿ ಕರ್ಮಕಾಂಡದಲ್ಲಿ ನೋಡ್ಲಿಕ್ಕೆ ಓದ್ಲಿಕ್ಕೆ ಸಿಗುತ್ತೆ. ವನಸ್ಪತಿ ಕಾಯಿಕ ಕೂಡ ಅದೇ ರೀತಿಯಾಗಿದೆ. ಯಾವ ಜೀವ ನಾವು ನೋಡ್ತೇವೆ, ವೃಕ್ಷ ಇದೆ, ಗಿಡ ಇದೆ, ಮರ ಇದೆ, ಅನೇಕ ರೀತಿಯದ್ದಿದೆ. ವ್ಯರ್ಥವಾಗಿ ಇವುಗಳನ್ನ ಘಾತ ಮಾಡ್ತಕ್ಕಂಥದ್ದು ಅನರ್ಥ ಇದೆ. ಅನರ್ಥ ದಂಡವೃತ್ತ ನಾವು ನೋಡಿದ್ವಲ್ಲ. ವ್ಯರ್ಥವಾಗಿ ಇವುಗಳನ್ನ ಛೇದನ ಭೇದನ ಮಾಡೋದಂತೂ ಮಹಾ ಪಾಪಕ್ಕೆ ಕಾರಣ ಇದೆ. ಆದ್ರೆ ಅವಶ್ಯಕತೆ ಇದ್ದಾಗಲೂ ಕೂಡ ಬಹಳ ವಿಚಾರ ಮಾಡಿ ಎಷ್ಟು ಸಾಧ್ಯ ಇದೆ ಅಷ್ಟು ಕಡಿಮೆ ಪ್ರಮಾಣದಲ್ಲಿ ನಾವು ಅದನ್ನ ಉಪಯೋಗಿಸೋದಿದೆ. ಇದು ನಮ್ಮ ಕರ್ತವ್ಯ ಇದೆ. ಎಷ್ಟೋ ಜೀವಿಗಳು ಹುಲ್ಲು ಮೇಲೆ ಮುನಿಗಳಂತೂ ನಡೆಯೋದೇ ಇಲ್ಲ. ಆದ್ರೆ ಶ್ರಾವಕರಿಗೇನು ಇದರ ಅನುಮತಿ ಇದೆ ಅಂತಲ್ಲ. ಶ್ರಾವಕನಿಗೂ ಸಾಧ್ಯ ಇದ್ರೆ ಅವನು ಕೂಡ ಹುಲ್ಲಿನ ಮೇಲೆ ನಡಿಬಾರ್ದು. ಏನ ಎಷ್ಟೋ ಜೀವಿ ಹಣ್ಣು ಇತ್ಯಾದಿಗಳನ್ನ ಮರದಿಂದ ಬಿದ್ದದ ಮೇಲೇನೆ ಗ್ರಹಣ ಮಾಡ್ತಕ್ಕಂತಹ ಅನೇಕ ಜೀವಿಗಳು ಇವಾಗ್ಲೂ ಕೂಡ ಇದ್ದಾರೆ. ಅನೇಕ ರೀತಿಯಾದ ವಿಚಾರಗಳಿದೆ. ಆದ್ರೆ ವ್ಯರ್ಥವಾಗಿ ಅಂತೂ ಛೇದನ ಭೇದನ ಮಾಡ್ತಕ್ಕಂತಹ ಕೆಲಸವನ್ನ ವಾಸ್ತವಿಕವಾಗಿ ಮಾಡಬಾರ್ದು. ಇದು ಮಾಡೋದು ನಮ್ಮ ಪ್ರಮಾದವನ್ನ, ನಮ್ಮ ಆಲಸ್ಯವನ್ನ, ನಮ್ಮ ಅಜಾಗರೂಕತೆಯನ್ನ, ನಮ್ಮ ಅಸಾವಧಾನತೆಯನ್ನ ತೋರಿಸುತ್ತೆ. ಅನೇಕ ಜನ ಹೇಳೋದನ್ನು ನಾವು ಕೇಳಿದ್ದೇವೆ, ವಿಚಾರ ಮಾಡಿದ್ದೇವೆ. ಒಂದು ಯಾವ ವನಸ್ಪತಿ ಕಾಯಿಕ ಇದೆ ಅದನ್ನ ಭೇದನ, ಒಂದು ರೆಂಬೆಯನ್ನ ಅಥವಾ ಒಂದು ತಪ್ಪಲನ್ನ, ಎಲೆಯನ್ನ ಮುರಿದ ತಕ್ಷಣ ಎಷ್ಟು ನೋವಾಗ್ಬೋದು ಅಂತ ನಾವು ವಿಚಾರ ಮಾಡಿದ್ದೇವೇನೋ. ನಮಗೆ ಒಂದು ಬೆರಳಿದೆಯಲ್ಲ, ಬೆರಳನ್ನ ಮುರಿದಾಕ್ಬಿಟ್ರೆ ನಮ್ಗೆ ಎಷ್ಟು ನೋವಾಗುತ್ತೆ. ಮುರಿದು ಹಾಕೋದು ಬೇಡ,
ಈ ಕಡೆ ಉಲ್ಟಾ ತಿರುಗಿಸ್ಬಿಟ್ರೆ, इन उंगली को घुमा दिया उल्टा तो कितनी वेदना होती है। तो ऐसी ही वेदना उस वनस्पति काई को होता है। ಹಾಗಾಗಿ ವಿಚಾರ ಮಾಡೋದಿದೆ, ಆ ಯಾವ ವನಸ್ಪತಿ ಕಾಯಿಕಿದೆ ಅದಕ್ಕೆ ಯಾವ ರೀತಿಯಾದದ್ದು, ನಾನು ಯಾವ ರೀತಿ ಜೀವ ಇದ್ದೇನೆ ಅದೇ ರೀತಿಯಾಗಿ ಅದು ಜೀವ ಇದೆ, ಹಾಗಾಗಿ ಅದೇ ರೀತಿಯಾಗಿ ನಾನು ವಿಚಾರ ಮಾಡಬೇಕಿದೆ. ಆಗ ಮಾತ್ರ ನನಗೆ ಸ್ಥಾವರ ಜೀವಿಗಳ ಯಾವ ಸ್ವರೂಪ ಇದೆ ಅದು ಗೊತ್ತಾಗುತ್ತೆ. ಆ ಮೂಲಕ ನಾನು ಸಂಯಮ ಧಾರಣೆ ಮಾಡೋದು ಕೂಡ ಸಾಧ್ಯ ಆಗುತ್ತೆ. ಇದು ಈ ಪಂಚ ಸ್ಥಾವರ ಜೀವಿಗಳ ಸ್ವರೂಪದಲ್ಲಿಯೇ ನಾವು ಇದಕ್ಕೆ ಪ್ರಾಣಿ ಸಂಯಮ ಅಂತ ಕರಿತೇವೆ. ಅದರ ಚರ್ಚೆಯನ್ನ ನಾವು ಮುಂದೆ ಮಾಡೋದಿದೆ. ಹಾ, ಇದರಲ್ಲೇನೆ ಪುನಃ ಸ್ವಾಧ್ಯಾಯಿಗಳಿಗೆ ನಾನು ಹೇಳುವಂಥದ್ದು, ಇದರ ಅರ್ಥ ಯಾವ ಆ ವನಸ್ಪತಿ ಕಾಯಿಕಿದೆ ಅದನ್ನ ನಾನು ಮುರಿದು ತೆಗೆದು ಬಿಟ್ರೆ ಒಂದು ಬೆರಳಿದೆ, ಒಂದು ಕೈ ಇದೆ, ಒಂದು ಕಾಲಿದೆ, ಈ ತರ ಯಾರು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ತರ ಸ್ವರೂಪ ಇಲ್ಲ. ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ, ಅದರ ವೇದನೆಯನ್ನ ತಿಳಿಲಿಕ್ಕೆ ನಾವು ಈ ರೀತಿಯಾಗಿ ಹೇಳಿದ್ದಿದೆ. ಯಾಕಂತ ಹೇಳಿದ್ರೆ ನಾಮಕರ್ಮ ಇದೆಯಲ್ಲ, ನಾಮಕರ್ಮದಲ್ಲಿ ಒಂದು ಅಂಗೋಪಾಂಗ ನಾಮಕರ್ಮ ಅನ್ನತಕ್ಕಂತಹ ಒಂದು ಕರ್ಮ ಇದೆ. ಅಂಗೋಪಾಂಗ ಅಂಗೋಪಾಂಗ ನಾಮಕರ್ಮದ ಉದಯ ಯಾರಿಗೆ ಇರುತ್ತೆ ಆ ಜೀವಿಗಳಿಗೆ ಮಾತ್ರ ಅಂಗ ಉಪಾಂಗಗಳ ರಚನೆ ಆಗುತ್ತೆ. ಮತ್ತೆ ಏಕೇಂದ್ರಿಯಗಳಿಗೆ ಅಂಗೋಪಾಂಗದ ಉದಯ ಇಲ್ಲ. ಹಾಗಾಗಿ ಶರೀರ ಇದೆ ಆದ್ರೆ ಉಪಾಂಗಗಳ ರಚನೆ ಆಗೋದಿಲ್ಲ. ಏನ್ ಹೇಳ್ತಾರೆ, ಶರೀರ ಮಾತ್ರ ರಚನೆ ಆಗುತ್ತೆ, ಶರೀರದಲ್ಲಿ ಉಪಾಂಗಗಳ ಅವಯವಗಳ ರಚನಾ ಆಗೋದಿಲ್ಲ. मतलब शरीर तो है लेकिन शरीर में अवयवों की रचना नहीं होती, क्योंकि उनको अंगोपांग नामकर्म का उदय नहीं है। इसलिए ऐसा नहीं समझना कि उंगली को तोड़ दिया मैंने, या ऐसी बात नहीं है। लेकिन उनकी जो वेदना है उसको भी तो अपने को समझना चाहिए ना। उसके लिए इस प्रकार का उदाहरण मैंने दिया हुआ है। तो ಈ ರೀತಿಯಾಗಿ ಯಾವ 5 ಇಂದ್ರಿಯ ಜೀವಿಗಳಿದೆ ಆ 5 ಇಂದ್ರಿಯ ಜೀವಿಗಳ ಸ್ವರೂಪವನ್ನ ನಾವು ಆ ರೀತಿಯಾಗಿ ತಿಳಿದ್ರೆ ಮಾತ್ರ. ಆದ್ರೆ ಸಮಸ್ಯೆ ಏನಿದೆ, ನಾವು ಜೀವವನ್ನ ಜೀವ ಅಂತ ತಿಳಿದ್ರೆ ಸಾವಧಾನವಾಗಿ ಇರ್ಲಿಕ್ಕೆ ಸಾಧ್ಯ ಇದೆ. आदरे मैं जीवी तो नहीं समझता इनको, क्या कह रहे हैं। दुर्भाग्य की बात तो ये है कि मैं पृथ्वी जल अग्नि वायु वनस्पति को जीवी नहीं मानता। पूरी दुनिया जीव नहीं मानती थी जब तक सर सीवी रामन ने नहीं बताया, है ना। ಈ ವನಸ್ಪತಿಗಳಲ್ಲೂ ಜೀವ ಇದೆ ಅಂತ ಎಲ್ಲಿವರೆಗೆ ವಿಜ್ಞಾನ ಹೇಳಿಲ್ಲ ಅಲ್ಲಿವರೆಗಂತೂ ಎಲ್ಲರಿಗೂ ಇದು ಅಜೀವ ಅನ್ನಿಸ್ತಿತ್ತು. लेकिन जिनवानी ने तो महावीर का उपदेश ಸಮೋಶರಣದಲ್ಲಿನೇ ಈ ವಿಚಾರ ಬಂದಿದೆಯಲ್ಲ, ಈ ವನಸ್ಪತಿ ಕಾಯಿಕ ಜೀವ ಇದೆ. ಇನ್ನು ಪೃಥ್ವಿ ಅಗ್ನಿ ವಾಯು ಇದನ್ನೆಲ್ಲ ಸಿದ್ಧ ಮಾಡಿಲ್ಲ ವಿಜ್ಞಾನ. तो ಸಿದ್ಧ ಮಾಡೋ ತನಕ ಕಾಯ್ಕೊಂಡು ಕೂತ್ಕೊಳ್ಳೋದಿದೆಯೇನು, क्या कह रहे, जो अपना साइंस है उसने अभी पृथ्वी अग्नि वायु जल इसमें ये सब जीव हैं, इसमें जीव नहीं, ये सब जीव है, इसका तो अभी प्रमाण नहीं दिया उन्होंने। तो जब तक प्रमाण नहीं देंगे तब तक देखते बैठेंगे कि नहीं भाई ಇದನ್ನ ಯಾರು ಹೇಳಿದ್ದಾರೆ, ಇದನ್ನ ಅದಕ್ಕೆ ನಾವು ಮುಂಚೆನೆ ಇದ್ರ ಚರ್ಚೆ ಮಾಡಿದ್ದೇವೆ. ಯಾರ್ದು, ಅರಹಂತ ಪರಮೇಷ್ಠಿದ್ದು. ಯಾರು ಇದರ ಉಪದೇಶವನ್ನು ಕೊಟ್ಟಿದ್ದಾರೆ, ಅರಹಂತ ಪರಮೇಷ್ಠಿ. ಅರಹಂತ ಪರಮೇಷ್ಠಿ ಹೆಂಗಿದ್ದಾರೆ, ಪೂರ್ಣ ವೀತರಾಗಿ ಪೂರ್ಣ ಜ್ಞಾನಿ. ಈ ಎರಡು ಕ್ವಾಲಿಟಿ ಇದೆ. ಯಾರು ಈ ಉಪದೇಶ ಕೊಟ್ಟಿದ್ದಾರೆ ಅವ್ರಿಗೆ. ಮೊದಲನೇ ಕ್ವಾಲಿಟಿ ಏನಿದೆ, ರಾಗದ್ವೇಷ ಇಲ್ಲ, ಯಾರ ಬಗ್ಗೆನೂ ರಾಗ ಇಲ್ಲ, ಯಾರ ಬಗ್ಗೆನೂ ದ್ವೇಷ ಇಲ್ಲ, ಹಾಗಾಗಿ ಉಪದೇಶ ಸರಿಯಾಗಿಯೇ ಕೊಡ್ತಾರೆ. ಎರಡನೇ ಕ್ವಾಲಿಟಿ ಏನು, ಉಪದೇಶ ಸರಿಯಾಗೇನೋ ಕೊಡ್ತಾರೆ ಆದ್ರೆ ಅವರಿಗೆ ಸರಿಯಾಗಿ ಗೊತ್ತಿದೆಯೋ ಇಲ್ವೋ ಹೇಳ್ತಾರೆ, ಕೇವಲ ಜ್ಞಾನ ಇದೆ, केवल ज्ञान है इसलिए मोह राग द्वेष भी नहीं है, और केवल ज्ञान है इसलिए ये उपदेश तो असत्य नहीं हो सकता। बोलो, तुम्हारा विज्ञान जो कहता है वो असत्य हो सकता है. ಇವತ್ತು ಯಾವ ವಿಜ್ಞಾನಿ ಏನ್ ಹೇಳ್ತಾನೆ ಅದನ್ನ ನಾಳೆ ಇನ್ನೊಬ್ಬ ಬಂದ ಅದು ಸುಳ್ಳು ಅಂತ ಹೇಳ್ತಾನೆ. ಯಾರಿಗೂ ಏನೋ ಆಶ್ಚರ್ಯ ಆಗೋದಿಲ್ಲ. ಮತ್ತೆ ಕೋಲೆ ಬಸವನ್ ತರಹ ಇದು ಸರಿನಾ, ಓಕೆ ಓಕೆ ಇದು ಸರಿ,
ಮತ್ ಇನ್ನೊಂದ್ 10 ವರ್ಷ ಆದ್ಮೇಲೆ ಬಂದು ಇನ್ನೊಬ್ಬ ಬೀಳ್ದೆ ಇದು ಸರಿ ಇಲ್ಲ ಇದು ಸರಿ ಇದೆ, ಮತ್ತೆ ನಾವು ಬಸವಂತರ ಅಳ್ಳಾಡಿಸ್ತೇವೆ. ಟೀಕೆ ಏ ಸಹಿ. ನಾವು ಸ್ಕೂಲಲ್ಲಿ ಇದ್ದಾಗ ಯಾವ ಥೇರಿ ಯಾವ ಪ್ರಾಕ್ಟಿಕಲ್ ನಡೀತಿತ್ತು ಅದೆಲ್ಲ ಅಸತ್ಯ ಆಗೋಗಿದೆ ಈಗ ವಿಜ್ಞಾನದಲ್ಲಿ. ನಮಗೆ ಎಷ್ಟೋ ಜನರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಬಟ್ ಹಮ್ ಜೋ ಪಡ್ತೆ ಥೇ वो सब झूठे अभी ಏನ್ ಹೇಳ್ತಿದ್ದಾರೆ. तो अपने बच्चे जो पढ़ेंगे ना वो अभी 20 साल के बाद वो और झूठ हो जाएगा. तो विज्ञान का कोई भरोसा नहीं है. ವಿಜ್ಞಾನದ ಯಾವ ವಿಶ್ವಸನೀಯತೆಯೂ ಇಲ್ಲ. ಆದ್ರೆ ವಿಜ್ಞಾನ ಯಾವ ಜೀವ ಹೇಳ್ತಾ ಇದ್ದಾನೆ, ಮಹಾರಾಗಿ ದ್ವೇಷಿ, ಅವನ ರಾಗ ದ್ವೇಷ ಎಷ್ಟಿದೆ ಅಂತ ನಮಗ್ ಗೊತ್ತಿಲ್ಲ, ಅವನ ಮಾನಸಿಕತೆ ಏನಿದೆ ಅಂತ ಗೊತ್ತಿಲ್ಲ, ಯಾವ ಪರಿಸ್ಥಿತಿಯಲ್ಲಿ ಯಾವ ದುರುದ್ದೇಶದಿಂದ ಅಥವಾ ಯಾವ ರೀತಿಯಾದ ಪರಿಸ್ಥಿತಿ ಸಂದರ್ಭದಲ್ಲಿ ಅವನು ಇದನ್ನ ಹೇಳ್ತಾ ಇದ್ದಾನೆ ಅನ್ನೋದು ನಮಗೂ ಗೊತ್ತಿಲ್ಲ. ನಾವು ಮಾತ್ರ ತಲೆ ಅಲ್ಲಾಡಿಸ್ತೇವೆ. ಆದ್ರೆ ಜಿನವಾಣಿಯನ್ನು ಯಾರು ಹೇಳ್ತಿದ್ದಾರೆ, ಅರೇ ತೀನ್ ಲೋಕೆ ನಾಥ್ ತ್ರಿಲೋಕ್ ಚೂಡಾಮಣಿ ಪರಂ ವೀತರಾಗಿ ಅರ್ಹಂತ ಪರಮೇಷ್ಠಿ ಸರ್ವಜ್ಞ ಪರಮಾತ್ಮ ಅವ್ರು ಹೇಳ್ತಿದ್ದಾರೆ, ಈ ಪೃಥ್ವಿ ಜಲ ಅಗ್ನಿ ವಾಯು ವನಸ್ಪತಿ ಎಲ್ಲಾ ಜೀವ ಇದೆ, ಇವುಗಳಲ್ಲಿ ಜೀವ ಇದೆ ಅಲ್ಲ, ಕಾಯಿಕ್ ಇವೇ ಜೀವ ಇದೆ, ಇವುಗಳೆಲ್ಲ ಜೀವ ಇದೆ. ನಂಬೋದೋ ಇಲ್ವೋ? ವಾಸ್ತವಿಕವಾಗಿ ಅರ್ಹಂತ ಪರಮೇಷ್ಠಿಯ ಉಪದೇಶ ಇದೆ, ಅರ್ಹಂತ ಪರಮೇಷ್ಠಿಯ ಆದೇಶ ಇದೆ. ಹಾಗಾಗಿ ಇದು ಸತ್ಯ ಇರಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನಾವು ತಿಳಿಬೇಕಿದೆ. ಇದೇ ಕಾರಣಕ್ಕೆ ಮೊದಲು ನಾವು ಅರ್ಹಂತ ಪರಮೇಷ್ಠಿಯ ಚರ್ಚೆಯನ್ನ ಮಾಡಿ ಬಂದಿದ್ದೇವೆ. ಈ ರೀತಿಯಾಗಿ ಯಾವುದು ಅಮೂರ್ತಿಕ ಇದೆ, ಯಾವುದರಲ್ಲಿ ಜ್ಞಾನ ದರ್ಶನ ಇದೆ, ಯಾವುದು ಸುಖ ದುಃಖದ ವೇದನೆಯನ್ನ ಮಾಡುತ್ತೆ, ಯಾವುದರಲ್ಲಿ ತಿಳಿಯುವಂತಹ ನೋಡುವಂತಹ ಶಕ್ತಿ ಇದೆ, ಅದು ಜೀವ ಇದೆ. ನಿನ್ನೆ ನಾವು ಎಷ್ಟು ಚರ್ಚೆ ಮಾಡಿದ್ದೇವೆ. ಮತ್ತು ಕೆಲವನ್ನ ಜೀವದ ಬಗ್ಗೆ ನಮ್ಮ ಹತ್ರ ಎಷ್ಟು ಮಟೀರಿಯಲ್ ಇದೆ ಅಂದ್ರೆ ಎಷ್ಟು ಚರ್ಚೆ ಮಾಡಿದ್ರು ಸಾಕಾಗೋದಿಲ್ಲ. ಯಾಕೆಂದ್ರೆ ಸಂಪೂರ್ಣ ಜಿನವಾಣಿ ಮತ ಇದನ್ನೇ ಹೇಳ್ತಾ ಇದೆ. ಯಾವ ಶರೀರದ ದುಃಖ ಇದೆ, ಶರೀರದ ವೇದನೆ ಇದೆ, ಇದೆಲ್ಲ ಶರೀರದ ವೇದನೆ ಇದೆ. ಆದ್ರೆ ಸಮಸ್ಯೆ ಎಲ್ಲಾಗ್ತಾ ಇದೆ, ದುರ್ಘಟನಾ ಆಕ್ಸಿಡೆಂಟ್ ಆಗುತ್ತೆ ಶರೀರದ್ದು, ಆದ್ರೆ ಅದ್ರ ಜೊತೆಗೆ ಜೀವದಲ್ಲೂ ಆಕ್ಸಿಡೆಂಟ್ ಆಗುತ್ತೆ, ಜೀವದಲ್ಲೂ ದುರ್ಘಟನೆ ಆಗುತ್ತೆ. ಏನ್ ದುರ್ಘಟನೆ ಆಗುತ್ತೆ? ಈ ದುರ್ಘಟನೆ ನನಗಾಗಿದೆ ಅಂತ ಜೀವ ತಿಳಿತಾ ಇದ್ದಾನೆ. ಹಾಗಾಗಿ ಇವನು ದುಃಖವನ್ನ ಅನುಭವಿಸ್ಲಿಕ್ಕೆ ಶುರು ಮಾಡ್ತಾನೆ. ಏನ್ ಹೇಳ್ತಾರೆ, दुर्घटने ಎಲ್ಲಾಗಿತ್ತು? ಶರೀರದಲ್ಲಾಗಿತ್ತು. चोट कहाँ आई थी? चोट तो शरीर में आई थी ना. और दुख का अनुभव कौन करता है? ಏನ್ ಹೇಳ್ತಾರೆ, ಶರೀರದಲ್ಲಿ ಗಾಯ ಆಗಿದೆ, ಆದ್ರೆ ಅದರ ದುಃಖ ಯಾರು ಅನುಭವಿಸ್ತಾ ಇದ್ದಾರೆ? ಜೀವ ಅನುಭವಿಸ್ತಾ ಇದ್ದಾನೆ. क्या विचित्र बात है. चोट आई शरीर को, तो चोट रूप अवस्था है वो किसकी है? वो शरीर की है. ಗಾಯ ಆಗಿರುವಂತಹ ಯಾವ ಅವಸ್ಥೆ ಇದೆ ಅದು ಶರೀರದ ಅವಸ್ಥೆ ಇದೆ. ಆದ್ರೆ ದುಃಖ ಯಾರಿಗಾಗುತ್ತಿದೆ? ಜೀವಕ್ಕಾಗುತ್ತಾ ಇದೆ. ಯಾಕಾಗುತ್ತಿದೆ ಹೇಳ್ತಾರೆ, ಯಾವ ಶರೀರದಲ್ಲಿನ ಅವಸ್ಥೆ ಇದೆ ಆ ಅವಸ್ಥೆಯನ್ನ ಜೀವ ನನ್ನ ಅವಸ್ಥೆ ಅಂತ ಇದ್ದಾನೆ. ಜೀವ ಮತ್ತು ಶರೀರ ಎರಡನ್ನು ಜೋಡಿಸಿ ಅವನು ತಿಳಿತಾ ಇದ್ದಾನೆ. ಎರಡು ಒಂದೇ ಇದೆಯಲ್ಲ, ಈ ಶರೀರದ ಜೊತೆಗೇನೆ ಜೀವ ಇದೆ. ಶರೀರದ ಜೊತೆಗೇನೆ ಜೀವ ಇರೋದ್ರಿಂದ ಜೀವಕ್ಕೆ ಅನೇಕ ಸತಿ ಭ್ರಮೆ ಆಗುತ್ತೆ. ನನಗೇ ಇದು ಆಗಿದೆ, ನನಗೆ ಈ ರೀತಿಯಾದ ಸ್ವರೂಪ ಆಗಿದೆ. ಆಚಾರ್ಯ ಹೇಳ್ತಾರೆ, ಇದು ನಿನಗಾಗಿಲ್ಲ, ಇದು ಶರೀರಕ್ಕಾಗಿದೆ. ಈ ರೀತಿಯಾದ ವಿಚಾರವನ್ನ ನಿಜವಾಗ್ಲೂ ನಾವು ತಿಳಿದ್ರೆ ಬಹಳ ನಮ್ಮ ಅಂತರಂಗದಲ್ಲಿ ಬಹಳ ಪರಿವರ್ತನೆ ಆಗುತ್ತೆ. ನಾವು ವ್ಯವಹಾರದಲ್ಲಿ ಕೂಡ ನೋಡಿದ್ದೇವೆ, ಯಾವಾಗ ನಮ್ಮ ಗಮನ ಶರೀರದ ಕಡೆಗೆ ಇರುತ್ತೆ ಅವಾಗ ನೋವಾಗುತ್ತೆ, ಯಾವಾಗ ಗಮನ ಇಲ್ಲ ಅವಾಗಿಲ್ಲ. ಬಚ್ಚೆ ಖೇಲ್ನೆ ಜಾತೇನ, ಆಟ ಆಡಕ್ ಮಕ್ಕಳು ಹೋಗಿದ್ದಾರೆ, ಆಟ ಆಡೋದ್ರಲ್ಲಿ ತುಂಬಾ ಮಗ್ನರಿದ್ದಾರೆ.
है ना, क्रिकेट खेल रहे या कबड्डी को जो भी खेल रहे, तुम ಆಟ ಆಡುವಾಗ ಗೊತ್ತಿಲ್ಲ, ತು ಆಟ ಆಡುವಾಗ ಏಟಾಗಿದೆ, ನೋವಾಗಿದೆ, ಆದ್ರೆ ಗೊತ್ತಿಲ್ಲ. ಆಟ 1 ಅವರ್ 2 ಅವರ್ ಆಟ ಆಡ್ತಿದ್ದಾನೆ, ಅವನಿಗೆ ಗೊತ್ತೇ ಇಲ್ಲ, ಯಾವ ನೋವು ಇಲ್ಲ. ಮತ್ತ ಆಟ ಆಡಿ ಮುಗಿಸಿ ಮನೆಗೆ ಬರೋ ಅಷ್ಟರಲ್ಲಿ ಅಯ್ಯೋ ನೋವು, ಅಯ್ಯೋ ನೋವು, ಇಲ್ಲಿ ನೋವ್ತಾ ಇದೆ ಅಪ್ಪ, ತುಂಬಾ ಜೋರಾಗಿ ನೋವ್ತಾ ಇದೆ. ಏನ್ ಹೇಳ್ತಿದ್ದಾನೆ? ಎಲ್ಲಿ ಮಾಡ್ಕೊಂಡೆ ಈ ಗಾಯನ, ಎಲ್ಲಿ ಮಾಡ್ಕೊಂಡೆ, ಎಲ್ಲಿ ನೋವಾಯ್ತು ನಿನಗೆ? ಯಾರು ಗೊತ್ತು, ಆಟ ಆಡ್ತಿದ್ದೆ, ಅಲ್ಲೇ ಆಗಿರ್ಬೇಕು. ನಿನ್ನ ಶರೀರದಲ್ಲಿ ನಿನಗೆ ನೋವಾಗಿದೆ, ನಿನಗೆ ಗೊತ್ತಿಲ್ಲ ಹೇಳ್ತಾರೆ. ಶರೀರದಲ್ಲಿ ಆಗಿದೆ, ನನಗಾಗಿಲ್ಲ ತಾನೆ, ಶರೀರಕ್ಕಾಗಿದೆ, ನನಗಾಗಿಲ್ಲ. ಹಾಗಾಗಿ ನನಗೆ ಗೊತ್ತಾಗಿಲ್ಲ. ಯಾಕೆ ಗೊತ್ತಾಗಿಲ್ಲ? ಯಾಕಂದ್ರೆ ಗಮನ ಶರೀರದಲ್ಲಿ ಇಲ್ಲ. ದುಃಖ ಯಾವುದಿದೆ? ದುಃಖ ಆ ಗಮನ ಕೊಡೋದ್ರದ್ದಿದೆಯೋ, ದುಃಖ ಆ ಧ್ಯಾನದ ಅವಸ್ಥೆದಿದೆಯೋ, ಅಥವಾ ದುಃಖ ಶರೀರದ್ದಿದೆಯೋ? दुख किस बात का है भाई साहब? दुख शरीर का है, शरीर की अवस्था की है, या शरीर पर जो हमारा ध्यान जाता है उसका दुख है? दुख किस बात का है? दुख तो इस बात का है ना कि शरीर पर हमारा ध्यान जा रहा है. यदि शरीर पर ध्यान नहीं है तो दुख भी नहीं है. ಶರೀರ ನನ್ನದು, ನಾನು ಶರೀರ ಅಂತ ಶರೀರದ ಕಡೆಗೆ ಯಾರು ಏಕತ್ವ ಮಮತ್ವ ಬುದ್ಧಿಯಿಂದ ಶರೀರದ ಕಡೆಗೆ ಯಾರು ನೋಡ್ತಾ ಇದ್ದಾರೆ, ಶರೀರವನ್ನೇ ಯಾರು ನೋಡ್ತಾ ಇದ್ದಾರೆ, ತಿಳಿತಾ ಇದ್ದಾರೆ, ಅವನಿಗೆ ಶರೀರದಲ್ಲಿನ ಅವಸ್ಥಾಕೃತ ದುಃಖ ಆಗುತ್ತೆ. ಯಾವ್ಯಾವ ರೀತಿಯಾದ ಶರೀರದ ಅವಸ್ಥೆಗಳಾಗುತ್ತೆ, ಆ ರೀತಿಯಾದ ದುಃಖಗಳು ಅವನಿಗೆ ಆಗುತ್ತೆ. ಯಾಕೆ? ಅವನಿಗೆ ಶರೀರನ್ನೇ ನಾನು ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ದುಃಖ ಆಗದೆ ಇರುತ್ತೇನೋ? ಸಂಸಾರದಲ್ಲಿ ಈ ರೀತಿಯಾದ ಎಷ್ಟು ವಿಚಿತ್ರತೆಗಳನ್ನ ನಾವು ನೋಡೋದಿಲ್ಲ. मान लो किसी को कोई बीमारी हुई है ना, ಇಬ್ಬರಿಗೆ ಒಂದೇ ಕಾಲದಲ್ಲಿ ಒಂದು ರೋಗ ಆಯಿತು, है ना, ऐसा समझो ಇಬ್ಬರಿಗೆ ಒಂದೇ ಕಾಲದಲ್ಲಿ ಜಾಂಡಿಸ್ ಆಯಿತು, है ना, दोनों को जॉन्डिस हुआ एक समय में. अब दोनों एक ही साथ में ठीक होंगे ना? ಏನ್ ಹೇಳ್ತಿದ್ದಾರೆ? ಇಬ್ಬರು ಒಂದೇ ಸಮಯದಲ್ಲಿ ಸರಿ ಹೋಗ್ತಾರೆ ತಾನೆ? ಇಬ್ಬರಿಗೂ ಒಂದೇ ಸಮಯದಲ್ಲಿ ರೋಗ ಆಗಿದೆ, ಒಂದೇ ಸಮಯದಲ್ಲಿ ಸರಿ ಹೋಗ್ತಾರೆ. ಆದ್ರೆ ನಾವು ಏನ್ ನೋಡ್ತೀವಿ ಪ್ರಪಂಚದಲ್ಲಿ? ಈ ರೀತಿ ಆಗೋದಿಲ್ಲ. ಮತ್ತೆ ಹೆಂಗಾಗುತ್ತೆ? इम्यूनिटी पावर, अरे इम्यूनिटी पावर क्या करेगा यदि विल पावर नहीं है तो? बोलो, शरीर में कितना भी इम्यूनिटी पावर, कितना भी रेजिस्टेंस पावर है, लेकिन विल पावर नहीं है. तो ವಿಲ್ ಪವರ್ ಇಲ್ಲದೆ ಓದಿದ್ರೆ ಏನಾಗುತ್ತೆ? ಅವನು ಸ್ವಾಸ್ಥ್ಯವನ್ನ ಸರಿಪಡಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ತುಂಬಾ ಸಮಯ ಹಿಡಿಯತ್ತೆ, ಮತ್ತು ತುಂಬಾ ಲೋ ಇದ್ರೆ ಸರಿನೇ ಹೋಗೋದಿಲ್ಲ. ಮತ್ತು ಇನ್ನೊಂದು ಕಡೆಗೆ ನೋಡ್ತೀವಿ, ಯಾರ ವಿಲ್ ಪವರ್ ತುಂಬಾ ಸ್ಟ್ರಾಂಗ್ ಇದೆ, ಯಾರು ಎದ್ದು ಬರ್ತೀನಿ ಅನ್ನೋ ಛಲ ಇದೆ, ಶರೀರದ ದುಃಖದ ಕಡೆಗೆ ಗಮನ ಇಲ್ಲ, ಅಂತಹವರು ಅಸಾಧ್ಯ ರೋಗದಿಂದ ಕೂಡ ಮೇಲೆ ಎದ್ದು ಬಂದ್ಬಿಡ್ತಾರೆ. कैंसर हो गया, अरे देखो भाई साहब उसको कैंसर हुआ था फिर भी वो ठीक हो गया, है ना. तो ಇಲ್ಲಿ ವಾಸ್ತವಿಕವಾಗಿ ಇಲ್ಲೇ ಹೇಳ್ತಾ ಇದ್ದಾರೆ, ನಿನಗೆ ಶರೀರದ ಕಡೆಗೆ ಗಮನ ಇದ್ರೆ ಶರೀರದ ದುಃಖವನ್ನ ಅನುಭವಿಸ್ತೀಯ, ಶರೀರದ ಕಡೆಗೆ ಗಮನ ಇಲ್ಲ ಅಂದ್ರೆ ಶರೀರದ ದುಃಖ ನಿನಗಾಗೋದಿಲ್ಲ. ऐसा हुआ था ना इंडिपेंडेंस से पहले, भारत में नहीं, ಬೇರೆ ಯಾವುದೋ ದೇಶದಲ್ಲಿ, ನನಗೆ ದೇಶದ ಹೆಸರು ಸರಿಯಾಗಿ ಜ್ಞಾಪಕ ಇಲ್ಲ, ऐसा ಸಜಾ ಕೊಡ್ತಿದ್ರಲ್ಲ, ಮರಣದಂಡನೆ. ಮರಣದಂಡನೆ ಅಂತ ಹೇಳಿದ್ರೆ ಆ ದೇಶದಲ್ಲಿ ನೇಣು ಹಾಕ್ತಾ ಇರಲಿಲ್ಲ. ಏನ್ ಮಾಡ್ತಿದ್ರು? ಶರೀರದಲ್ಲಿ ಒಂದು ತೂತು ತೆಗೆದು ಬಿಡೋದು. ಅದರಿಂದ ಏನಾಗುತ್ತೆ? ಅವನ ರಕ್ತ ಬ್ಲಡ್ ಬಿದ್ದು 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 ಬ್ಲಡ್ ಎಲ್ಲ ಖಾಲಿಯಾಗಿ ಅವನು ಸತ್ತೋಗ್ಬಿಡ್ತಾನೆ. ಮರಣದಂಡನೆ ಕೊಡ್ತಕ್ಕಂತಹ ಒಂದು ಕ್ರೌರ್ಯವಾದಂಥ ವಿಧಾನ ಇತ್ತು. ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇಂಥ ಅನೇಕ ರೀತಿ ಅದನ್ನು ನಾವು ಕೇಳುತ್ತೇವೆ. ಆದರೆ ಇತಿಹಾಸದಲ್ಲಿ ಏನು ಬರುತ್ತೆ?
ಆ ಯಾವ ದಂಡ ಕೊಟ್ಟಿರುವಂತಹ ಜೀವ ಅರ್ಧ ಮುಕ್ಕಾಲ್ ಗಂಟೆಯಲ್ಲೇ ಸತ್ತೋಗ್ಬಿಡ್ತಿದ್ನಂತೆ. ಯಾಕೆ ಸತ್ತೋಗ್ಬಿಡ್ತಿದ್ದ? ಅವನಿಗೆ ಯಾವ ಭಯ ಇದೆ, ಇನ್ನು ನಾನು ಜೀವಂತವಾಗಿ ಇರೋದಿಲ್ಲ ಅಂತ, ಆ ಭಯದಿಂದನೇ ಅವನು ಮೊದಲೇ ಸತ್ತೋಗ್ಬಿಡ್ತಾನೆ. ಎಸಗಿತೆ ಶರೀರದ ದುಃಖ ಯಾರಿಗೆ ಅಧಿಕ ಇದೆ, ಶರೀರಕೃತ ದುಃಖ ಯಾರಿಗೆ ಜಾಸ್ತಿ ಇದೆ ಹೇಳ್ತಾರೆ, ಯಾರಿಗೆ ಅದರ ಕಡೆಗೆ ಗಮನ ಇದೆ ಅವ್ರಿಗೆ. ಪ್ರಥಮಾನುಯೋಗದಲ್ಲಿ ನಾವು ಎಂತೆಂಥ ಕಥೆಗಳನ್ನ ಓದಿಲ್ಲ, ಎಂತೆಂಥ ಮಹಾಪುರುಷರ ಜೀವನ ಚರಿತ್ರೆಯನ್ನ ನೋಡಿಲ್ಲ ನಾವು. ಯಶೋಧರ ಮುನಿಯ ಚರಿತ್ರೆಯನ್ನ ನೋಡಿದ್ದೇವೆ ನಾವು. ಶ್ರೇಣಿಕ ರಾಜ ಏನ್ ಮಾಡ್ತಾನೆ, ಜೈನ ಧರ್ಮದ ಪರೀಕ್ಷೆಯನ್ನ ಮಾಡಲಿಕ್ಕೆ, ವಿರೋಧವನ್ನ ಮಾಡಲಿಕ್ಕೆ ದಿಗಂಬರ ಜೈನ ಮುನಿಗಳ ಕತ್ತಲ್ಲಿ ಸತ್ತಿರೋ ಹಾವನ್ನ ಹಾಕ್ಬಿಡ್ತಾನೆ. ನಮಗೆಲ್ಲ ಕಥೆ ಗೊತ್ತಿದೆ, ನಾನು ಕಥೆ ಜಾಸ್ತಿ. ಮುನಿಗಳ ಹೆಸರೇನಿತ್ತು? ಯಶೋಧರ್ ಮುನಿ. ಸುಮಾರು ಜನ ಈ ಕಥೆ ಗೊತ್ತಿಲ್ಲದೆ ಇದ್ದವರು ಕೂಡ ಇರ್ಬೋದು, ಹಾಗಾಗಿ ನಾನು ಅದನ್ನು ವಿಸ್ತಾರ ಮಾಡೋದಿಲ್ಲ. ಆದರೆ ಸ್ವಲ್ಪ ಸ್ವಲ್ಪ ಪ್ರಥಮಾನುಯೋಗದ ಜ್ಞಾನ ಕೂಡ ನಮಗೆ ಇರಬೇಕಾಗುತ್ತೆ. ಯಶೋಧರ ಮುನಿಗೆ ಆ ಶ್ರೇಣಿಕ ರಾಜ ಹಾಕ್ತಾನೆ ಹಾರವನ್ನ. ಏನ್ ಹಾರ? ಹೂವಿನ ಹಾರ ಅಲ್ಲ, ಸತ್ತಿರೋ ಸರ್ಪವನ್ನ ಕೊರಳಲ್ಲಿ ಹಾಕ್ಬಿಡ್ತಾನೆ. ಕೊರಳಲ್ಲಿ ಹಾಕಿ 2-3 ದಿನ ಮರ್ತು ಬಿಡ್ತಾನೆ. 2-3 ದಿನ ಆದ್ಮೇಲೆ ರಾಣಿಗೆ ಹೇಳ್ತಾನೆ. ಏನ್ ಹೇಳ್ತಾನೆ? ಹಿಂಗಿಂಗೆ ಪರೀಕ್ಷೆ ಮಾಡ್ಲಿಕ್ಕೆ ನಾನು ಮುನಿಗಳ ಮೇಲೆ ಕೊರಳಲ್ಲಿ ಸತ್ತಿರೋ ಹಾವನ್ನ ಹಾಕ್ಬಿಟ್ಟು ಬಂದಿದ್ದೆ. ಇಷ್ಟೊತ್ತಿಗೆ ಮುನಿಗಳು ಏನಾಗಿರ್ತಾರೋ, ಎಲ್ಲಿ ಹೊರಟೋಗಿರ್ತಾರೋ, ಎದ್ದು ಹೊರಟೋಗಿರ್ಬೇಕು ಅಂತಿರ್ತಾನೆ. ಅಷ್ಟರಲ್ಲೇ ಚೆಳ್ನಾರಾಣಿ ಹೇಳ್ತಾಳೆ, ಏನು ಮಾಡಿದ್ರಿ ನೀವು? ನಡ್ರಿ ನಡ್ರಿ, ಮೊದಲು ನಡ್ರಿ, ನಾನಂತೂ ಹೋಗ್ತಾ ಇದ್ದೀನಿ, ಮೊದಲು ನಡ್ರಿ, ಉಪಸರ್ಗ ದೂರ ಮಾಡೋಣ ಅಂತ. ಶ್ರೇಣಿಕ ರಾಜ ಕೇಳ್ತಾನೆ, ಎಲ್ಲಿಗೆ ಹೋಗ್ತಾ ಇದೀಯ ನೀನು? ರಾಣಿ ಹೇಳ್ತಾಳೆ, ದಿಗಂಬರ ಮುನಿಯ ಸ್ವರೂಪ ನಿಮಗೆ ಗೊತ್ತಿಲ್ಲ. ಉಪಸರ್ಗ ಆದ ನಂತರ ಆ ಮುನಿಗಳು ಉಪಸರ್ಗ ದೂರ ಆಗೋ ತನಕ ಅಲ್ಲೇ ಇರ್ತಾರೆ, ಎಲ್ಲೂ ಹೋಗೋದಿಲ್ಲ. ತಮ್ಮ ಆತ್ಮನ ಧ್ಯಾನದಲ್ಲಿ ತಾವು ಮಗ್ನರಾಗಿರ್ತಾರೆ. ರಾಜನಿಗೆ ಇದು ಅರ್ಥ ಆಗೋದಿಲ್ಲ. ಅದನ್ನ ಪರೀಕ್ಷೆ ಮಾಡ್ಲಿಕ್ಕೆ, ನೋಡ್ಲಿಕ್ಕೆ ರಾಣಿ ಜೊತೆ ಅವನು ಹೋಗುತ್ತಾನೆ. ಹೋಗಿ ನೋಡ್ತಾನೆ, ಅಹೋ ಆಶ್ಚರ್ಯ, ಯಶೋಧರ ಮುನಿ ಯಾವ ಜಾಗದಲ್ಲಿದ್ರು ಅಲ್ಲೇ ಇದ್ದಾರೆ. ಆದ್ರೆ ಲಕ್ಷಾಂತರ ಇರುವೆಗಳೆಲ್ಲ, ಸತ್ತಿರೋ ಡೆಡ್ ಬಾಡಿ ಇದೆಯಲ್ಲ, ಲಕ್ಷಾಂತರ ಇರುವೆಗಳೆಲ್ಲ ಮೈ ಮೇಲೆ ಹರಿದು ಅನೇಕ ರೀತಿಯಾದ ಗಾಯಗಳನ್ನು ಮಾಡಿ ತಿಂತ ಇದ್ದುದನ್ನ ನೋಡಿ ಆಶ್ಚರ್ಯವಾಗುತ್ತೆ ಶ್ರೇಣಿಕ ರಾಜನಿಗೆ. ಆಮೇಲೆ ಈ ಕಡೆಗೆ ಸಕ್ಕರೆ ಹಾಕಿ ಅದನ್ನ ದೂರ ಮಾಡಿ ಉಪಸರ್ಗವನ್ನ ದೂರ ಮಾಡ್ತಾರೆ. ಉಪಸರ್ಗ ದೂರ ಮಾಡಿದ್ಮೇಲೆ ಯಶೋಧರ ಮುನಿ ಆಶೀರ್ವಾದವನ್ನ ಕೊಡ್ತಾರೆ ಇಬ್ರಿಗೂ. ಯಾರಿಗ್ಯಾರಿಗೆ ಏನೇನು ಆಶೀರ್ವಾದ ಕೊಡ್ತಾರೆ? ಉಪಸರ್ಗ ಮಾಡಿರೋ ರಾಜನಿಗೆ ಮತ್ತೆ ದೂರ ಮಾಡಿರೋ ರಾಣಿಗೆ ಇಬ್ರಿಗೂ ಸಮಾನವಾದ ಉಪದೇಶವನ್ನ ಕೊಡ್ತಾರೆ. ಯಾಕೆ ಸಮಾನವಾದ ಉಪದೇಶವನ್ನ ಕೊಡ್ತಾರೆ? ಅವರಿಗೆ ಶರೀರದ ದುಃಖ ಅನ್ನಿಸ್ತಾನೆ ಇಲ್ಲ. ಉಪಸರ್ಗ ಯಾರ ಮೇಲೆ ಬಂದಿದೆ? ನನಗೆ ತುಂಬಾ ಅಹೋ ಆಶ್ಚರ್ಯ ಅನ್ಸುತ್ತೆ. ಆದ್ರೆ ನಿಜವಾಗಿ ನಾನು ಅಜೀವದ ಸ್ವರೂಪವನ್ನ ತಿಳಿದ್ರೆ ನನಗೆ ಆ ಯಾವ ದಿಗಂಬರ ಮುನಿಗಳ ಸ್ವರೂಪ ಇದೆ ಅದು ನನಗೆ ಅರ್ಥ ಆಗುತ್ತೆ. ಅವರ ಅಂತರಂಗದಲ್ಲಿ ದೃಢ ಶುದ್ಧ ಇದೆ. ಉಪಸರ್ಗ ಯಾರಿಗೆ ಬಂದಿದೆ? ಉಪಸರ್ಗ ಜೀವಕ್ಕೆ ಬರುತ್ತೇನು? ಜೀವ ಅಂತೂ ಅಮೂರ್ತಿಕ ಇದ್ದಾನೆ, ನಾನಂತೂ ಅಮೂರ್ತಿಕ ಇದ್ದೇನೆ, ಜ್ಞಾನ ದರ್ಶನ ಸ್ವಭಾವ ಇದೆ. ನನ್ನ ಜ್ಞಾನದ ಮೇಲೆ, ದರ್ಶನದ ಮೇಲೆ ಯಾರಾದ್ರೂ ಉಪಸರ್ಗ ಮಾಡ್ಲಿಕ್ಕಾಗತ್ತೇನೋ? ಉಪಸರ್ಗ ಅಂತೂ ಶರೀರದ ಮೇಲೆ ಆಗಿದೆ, ನನ್ನ ಮೇಲೆ ಎಲ್ಲ ಆಗಿದೆ. ನಾನಂತೂ ಕೂತಿದ್ದೇನೆ ಆರಾಮಾಗಿ. ಹೊರೆ ಶರೀರ ಮೇ ಜೋ ಹೋ ರहा है ना, साध्य ಇದೆ ಇದು. गजकुमार मुनि विचार तो करो, उस जलती हुई सिगड़ी रखी गई, कुछ नहीं होगा, केवल ज्ञान की प्राप्ति हो गई. बोलो. ಮೇಲೆ ಕಮಟ ಉಪಸರ್ಗ ಮಾಡ್ತಾ ಇದ್ದಾನೆ, ಕಲ್ಲಿನ ಸುರಿಮಳೆ ಮಾಡ್ತಾ ಇದ್ದಾನೆ. ಮತ್ತೆ ಇಲ್ಲಿ ಪಾರ್ಶ್ವನಾಥ ಮುನಿ ಏನ್ ಮಾಡ್ತಿದ್ದಾರೆ? ಸ್ವಲ್ಪ ಹೊತ್ತು ನೋಡಿ ಎದ್ದು ಬಂದ್ಬಿಟ್ಟು ಕಮಟಿನಿಗೆ ಹೇಳಿರ್ಬೇಕು, ನೋಡಪ್ಪ ಕಮಟ, ನಾನು ಇಷ್ಟೊತ್ತಂತೂ ತುಂಬಾ ಸಮಾಧಾನವಾಗಿ ಕೂತ್ಕೊಂಡು ನೋಡಿದ್ದೀನಿ ಏನ, ಅಬ್ ಏ ಸಹನ್ ನೀ ಹೋತಾ ಮುಜೆ. ನಾನೇನಾದ್ರೂ ತಿರುಗಿ ನಿನಗೆ ಕಲ್ಲು ಹೊಡಿಲಿಕ್ಕೆ ಶುರು ಮಾಡಿದ್ರೆ
तो ನೋಡು ನಿನ್ನ ಪರಿಸ್ಥಿತಿ ಏನಾಗುತ್ತೆ. ऐसा ऐसा कहा होगा पार्श्वनाथ मुनि ने? नहीं, पार्श्वनाथ मुनि को कुछ लेना देना नहीं कौन क्या कर रहा है, उनको क्या लेना देना. उपसर्ग तो शरीर पर हुआ है ना, आत्मा के ऊपर तो उपसर्ग हो ही नहीं सकता. उपसर्ग यार ಮೇಲಾಗಿದೆ, ಉಪಸರ್ಗ ಶರೀರದ ಮೇಲಾಗಿದೆ, ಉಪಸರ್ಗ ಆತ್ಮನ ಮೇಲಾಗಿಲ್ಲ. ಉಪಸರ್ಗ ಶರೀರದ ಮೇಲಾಗಿದೆ. ಹಾಗಾಗಿ ಆ ಯಾವ ಜೀವಿಗಳಿದ್ದಾವೆ, ಮುನಿಗಳಿದ್ದಾರೆ, ಅವರಿಗೆ ಇದ್ಯಾವುದು ಕೂಡ ಆಶ್ಚರ್ಯ ಅನ್ಸೋದಿಲ್ಲ. ಹಾಗಾಗಿ ನಗ್ನ ದಿಗಂಬರತ್ವ, ಅದಂತ ಧಾವನ, ಸ್ನಾನ ಇತ್ಯಾದಿಗಳು. ಬೋಲೋ ಕುಷ್ಠ ರೋಗ ಆಯ್ತಲ್ಲ ಯಾರಿಗೆ, ಈ ಕಥೆನೂ ಪ್ರಸಿದ್ಧ ಇದೆ, ಎಲ್ಲರಿಗೂ ಗೊತ್ತಿದೆ. ವಾದಿರಾಜ್ ಮುನಿ तो कुष्ठ रोग, कुष्ठ रोग का मतलब पता है? ಶರೀರದ ಮೈ ತುಂಬೆಲ್ಲ ಹುಣ್ಣುಗಳು, ದುರ್ಗಂಧ ವಾಸನೆ, ತಡೀಲಿಕ್ಕೆ ಸಾಧ್ಯವಾಗದಷ್ಟು ಭಯಂಕರವಾದ ವಾಸನೆ, ಅದಕ್ಕೆ ಕುಷ್ಠರೋಗ ಅಂತಾರೆ. ವರ್ಷಾನುಗಟ್ಟಲೆಯಿಂದ ಕುಷ್ಠರೋಗ ಇತ್ತು ವಾದಿರಾಜ ಮುನಿಗೆ. ವಿಚಾರ ಮಾಡಬೇಕಿದೆ. ಅವರನ್ನ ಪರೀಕ್ಷೆ ಮಾಡ್ಲಿಕ್ಕೆ ದೇವತೆಗಳು ಬರ್ತಾರೆ. ದೇವತೆ, ಆ ದೇವ ಬಂದು ಒಬ್ಬ ಸಾಮಾನ್ಯ ವೈದ್ಯನ ವೇಷ ಹಾಕೊಂಡು ಬಂದು ಮುನಿರಾಜರ ಮುಂದೆ ಬಂದು ಕೂತ್ಕೋತಾನೆ. ಯಾವಾಗ ಮುನಿರಾಜರು ಧ್ಯಾನಾವಸ್ಥೆಯಿಂದ ಹೊರಗಡೆ ಬರ್ತಾರೆ, ಆಗ ವೈದ್ಯ ಅವರಿಗೆ ಹೇಳ್ತಾನೆ, ನಿಮಗೆ ಯಾವ ರೋಗ ಇದೆ ಅದನ್ನ ದೂರ ಮಾಡೋ ಸಾಮರ್ಥ್ಯ ನನಗಿದೆ. ಅದಕ್ಕೆ ವಾದಿರಾಜ ಮುನಿ ಉತ್ತರ ಏನು ಕೊಟ್ಟಿರ್ಬೋದು? क्या उत्तर देते वादिराज मुनि? बोलते रोग, किसको रोग हुआ है? ಯಾರಿಗ ರೋಗ ಆಗಿದೆ? ಯಾರಿಗ ರೋಗ ಆಗಿದೆ? ನನಗೆ ರೋಗ ಆಗಿದೆ. ನನಗೆ ಯಾವ ರೋಗ ಆಗಿದೆ? ಇದಂತೂ ಶರೀರದ ರೋಗ ಇದೆ. ನನಗೆ ಯಾವ ಜನ್ಮ ಮರಣದ ರೋಗ ಇದೆ, ಅದರ ಉಪಾಯ ಅಂತೂ ನನ್ನ ಹತ್ರ ಇದೆ. बोलो, जो उपाय, जो दुख, जो मोह राग द्वेष का दुख है, उसका उपाय तो मेरे पास है. इसके अलावा मुझे कोई रोग नहीं है, इसलिए मुझे कोई औषधि नहीं चाहिए. बोलो, ಯಾವ ರೀತಿಯಾದಂತಹ ದೃಢತೆ ಇದೆ? ಸೊ ಇದೆಲ್ಲ ದೃಢತೆ ವಾಸ್ತವಿಕವಾಗಿ ಜೀವ ಮತ್ತು ಅಜೀವದ ಯಾವ ಸ್ವರೂಪ ಇದೆ ಅದನ್ನ ತಿಳಿದ ಮೇಲೆ ಸಹಜವಾಗಿ ಬರ್ತಕ್ಕಂತಹ ಸ್ವರೂಪ ಇದೆ. ಅದನ್ನ ನಾವು ಸಹಜವಾಗಿ ತಿಳಿದ್ರೆ ನಿಜವಾಗ್ಲೂ ನಮಗೂ ಕೂಡ ಅದು ಸಹಜವಾಗಿ ಅರ್ಥ ಆಗೋದು ಸಾಧ್ಯ ಇದೆ. ಚರ್ಚೆ ಮಾಡ್ತಾ ಮಾಡ್ತಾ ಸಮಯ ತುಂಬಾ ಜಾಸ್ತಿ ಆಗಿದೆ. ಇವತ್ತಿನ ಸ್ವಾಧ್ಯಾಯವನ್ನ ಇಲ್ಲಿಗೆ ವಿರಾಮ ಮಾಡೋಣ. ಮುಂದಿನ ಚರ್ಚೆಯನ್ನ ನಾಳೆ ಮಾಡೋಣ. ಜಿನವನ್ನು ಸ್ತುತಿ.